ಕೋಗಿಲೆಯಲ್ಲೂ ಅಂದ ಇರುತ್ತೆ, ಗುರ್ತಿಸಿ ನೋಡ್ಬೇಕು. ಹರಿಯೋ ನೀರಲ್ಲೂ ಚಂದ ಇರುತ್ತೆ, ಕಣ್ಣು ಬಿಟ್ಟು ನೋಡ್ಬೇಕು. ಕತ್ತಿಂದ ಆಚೆಗೂ ಬೆಳಕಿರುತ್ತೆ, ಹುಡುಕಿ ನೋಡ್ಬೇಕು. ಸೋಮವಾರ ರಾತ್ರಿ 8 ಗಂಟೆ ಆಯ್ತು ಅಂದ್ರೆ ಕಲರ್ ಸೂಪರ್ ಅಲ್ಲಿ ನೀವು ಮಜಾ ಭಾರತ ನೋಡ್ಲೇಬೇಕು. ಇದು ಮಜಾ ಭಾರತ ಸೀಸನ್ 3 ಮಜಾ ಫುಲ್ ಜೋರ. ಈ ಮಜಾ ಭಾರತದ ವೇದಿಕೆಗೆ ಸಿರಿ ತುಂಬೋದಕ್ಕೆ ಈ ಸಿರಿ ಬಂದಾಗಿದೆ. ಹಾಗಿದ್ರೆ ಇನ್ಯಾಕೆ ತಡ, ಈ ವಾರದ ಎಪಿಸೋಡ್ ಗಳನ್ನ ಶುರು ಮಾಡಿ ಬಿಡೋಣ. ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬಿಡೋಣ. ಈ ಪ್ರೀತಿ ಒಂಥರ ಕಣ್ರಿ, ಏನ್ ಕೆಲಸ ಬೇಕಾದ್ರೂ ಮಾಡಿಸತ್ತೆ. ನಮ್ಮ ಅವಿನಾಶನ ಹೃದಯದಲ್ಲಿ ಪ್ರೀತಿಯ ಹೂವು ಅರಳಬಿಟ್ಟಿದೆ. ಅದಕ್ಕೆ ಕಲ್ಲರಳಿ ಹೂವಾಗಿ ಅಂತ ಶಿಲ್ಪಾನೇ ಕೆತ್ತಕ್ಕೆ ಹೊರಟಿದ್ದಾನೆ. ಅವನು ಪ್ರೀತಿಯಲ್ಲಿ ಅದ್ ಏನೇನಾಗತ್ತೋ ಏನೋ ನೋಡ್ಕೊಂಡ್ ಬರೋಣ. పెట్టే పెట్టేరా తరగు పెట్టేరా పెళ్లి పెట్టే కబర్ పెట్టే చిక్క పెట్టేరా పెట్టే పెట్టేరా తరగు పెట్టేరా పెళ్లి పెట్టే కబర్ పెట్టే చిక్క పెట్టేరా. ಬೆಂಗಳೂರಲ್ಲಿ ಯಾವ ಜಾಗ ಎಲ್ಲಿದೆ, ಹೆಂಗ್ ಹೋಗ್ಬೇಕು, ಎಲ್ಲಿ ಹತ್ಬೇಕು, ಎಲ್ಲಿ ಇಳಿಬೇಕು, ಫೇಮಸ್ ದೇವಸ್ಥಾನ ಎಲ್ಲಿದೆ, ಫೇಮಸ್ ಲವರ್ ಸ್ಪಾಟ್ ಎಲ್ಲಿದೆ, ಎಲ್ಲಿ ಜನ ಜಾಸ್ತಿ ಇರ್ತಾರೆ, ಎಲ್ಲಿ ಜನ ಜಾಸ್ತಿ ಇರಲ್ಲ, ಎಲ್ಲಿ ಜನ ಅನ್ಕೊಂಡಿರ್ತಾರೆ, ಎಲ್ಲಿ ಜನ ಅನ್ಕೊಂಡಿರಲ್ಲ, ಇದೆಲ್ಲ ನೋಡಕ್ಕೆ ಅಂತ ನೀವು ರೂಟ್ ಮ್ಯಾಪ್ ಹಾಕೊಂಡು ಹೋಗ್ತೀರಾ. ಆದ್ರೆ ನಾನು ರೂಟ್ ಮ್ಯಾಪೇ ನನ್ನ ತಲೆಯಲ್ಲಿದೆ. ಅದಕ್ಕೆ ಎಲ್ಲರೂ ನನ್ನ ಪ್ರೀತಿಯಿಂದ ಟೂರಿಸ್ಟ್ ಗೈಡ್ ಅವಿನಾಶ್ ಅಂತಾರೆ. ಬೆಂಗಳೂರು ಹೊಸ್ತಾ? ಇಲ್ಲ, ಬೆಂಗಳೂರು ನನ್ಗೊಸ್ದು. ನೀವ್ಯಾರು? ನಾನು ಬೆಂಗಳೂರು ಟೂರಿಸ್ಟ್ ಗೈಡ್ ಅವಿನಾಶ್. ಹೌದಾ? ನಾನು ಬೆಂಗಳೂರು ನೋಡಕ್ಕೆ ಅಂತಾನೆ ಬಂದಿರೋದು. ಹೌದಾ? ಬನ್ನಿ 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 ಬನ್ನಿ. ಬೆಂಗಳೂರು ಗಲ್ಗಲಿ ಮೂಲೆನೇ ಗೊತ್ತು ನನಗೆ. ರೀ, ಯಾರಿ ನೀವು? ನಿಮ್ಮನ್ನ ಹೆಂಗ್ ನಂಬೋದು? ಇವ್ರಿಗೆ ಕೇಳಿ. ಇವರಿಗೆ ಆರ್ ನಗರ ತೋರಿಸಿದ್ ಯಾರು? ಇವರಿಗೆ ಚಂದ್ರಲೇಔಟ್ ತೋರಿಸಿದ್ ಯಾರು? ಇವರಿಗೆ ಬಸವೇಶ್ವರ ನಗರ ತೋರಿಸಿದ್ ಯಾರು? ಯಾರು? ನಾನು. ಅಷ್ಟೇ ಯಾಕೆ, ಇಡೀ ಜನಕ್ಕೆ ಇದು ಬೆಂಗಳೂರು ಅಂತ ತೋರಿಸಿದ್ ಯಾರು? ಯಾರು? ನಾನು. ಎಲ್ಲಿ ಜನ ರೂಟ್ ಮರಿತಾರೋ ಅಲ್ಲಿ ಅವಿ ಇರ್ತಾನೆ. ಅದಕ್ಕೆ ಎಲ್ಲರೂ ಪ್ರೀತಿಯಿಂದ ಟೂರಿಸ್ಟ್ ಗೈಡ್ ಅವಿನಾಶ್ ಅಂತಾರೆ. ಕೈ ಕೊಡಿ. ಯಾಕೆ? ನೆಕ್ಸ್ಟ್ ರೂಟ್ ತೋರಿಸ್ಬೇಕಲ್ಲ, ಹಂಗಾಗಿ. ಹಂಗ? ಸರಿ. ನೋಡಿ 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 ನೋಡಿ, ಇದೇ ಬೆಂಗಳೂರು ತಾಜ್ ಮಹಲ್. ಮತ್ತೆ ಆಗ್ರಾದಲ್ಲಿರೋದು ವಿಧಾನಸೌಧ. ಅದೇ ಇಲ್ಲಿಗೆ ಬಂತು. ಮಾಕಿ ಕಸಮ್. ನೋಡಿ, ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಬಂದ್ಬಿಡ್ತಲ್ಲ, ಜಾರ್ಕೊಂಡು ಬೆಂಗಳೂರಿಗೆ ಬಂದ್ಬಿಟ್ಟಿದೆ. ಬನ್ನಿ 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 ಬನ್ನಿ. ನೋಡಿ ನೋಡಿ ನೋಡಿ, ಇದೇ ಜಾಗದಲ್ಲಿ ಅಣ್ಣವ್ರವರು ಸುಮಾರು ಸರಿ ಡ್ಯಾನ್ಸ್ ಮಾಡಿದ್ದಾರೆ. ಹೌದಾ? ಯಾವ ಹಾಡಿಗೆ? ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಹಲೋ, ಅದು ಹುಬ್ಳಿಲಲ್ವೇನ್ರಿ ಮಾಡಿದ್ದು? ಅದ್ರದ್ದೊಂದು ಬಿಟ್ಟು ಇಲ್ಲಿ ಮಾಡಿದ್ರು. ಹೌದಾ? ಏನ್ ಮಾಡ್ತಿದ್ದೀರಿ ಮಣ್ಣು ತಗೊಂಡು? ಇದನ್ನ ಮನೆಗ್ ತಗೊಂಡೋಗಿ ಇಡ್ತೀನ್ರಿ. ನಿಮ್ ತಲೆಲ್ಲ ಐತಲ್ಲ ಮಣ್ಣು. ನೆಕ್ಸ್ಟ್ ಏರಿಯಾಗ ಹೋಗೋಣ. ಕೈ ಕೊಡಿ. ಕೈ ಕೊಡಿ. ಜಂಪ್. ನೋಡಿ 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 ನೋಡಿ, ಇದೇ ಫಿರಂಗಿ. ಅಬ್ಬಾ, ಏನ್ರಿ ಇದು ಇಷ್ಟು ದೊಡ್ಡದಾಗಿ ಉದ್ದವಾಗಿದೆ? ಇಷ್ಟು ದೊಡ್ಡದಾಗಿ ಇಷ್ಟು ಉದ್ದವಾಗಿದ್ರೇನೆ ಫಿರಂಗಿ ಅನ್ನೋದು. ಇಲ್ಲ ಅಂದ್ರೆ ಮಕ್ಕಳಾಡ ಬಂದೂಕ ಅಂದ್ಬಿಡ್ತಾರೆ. ಇದ್ರ ಬಗ್ಗೆ ಹೇಳಿ. ನೋಡಿ, ಇದು ಮೈಸೂರು ಮಹಾರಾಜರು ಯೂಸ್ ಮಾಡ್ತಾ ಇದ್ದಿದ್ದು. ಹಿಮಾಲಯದಲ್ಲಿ ಜಿಂಕೆ ಬೇಟೆ ಆಡ್ತಾ ಇದ್ರು. ಹಿಮಾಲಯದಲ್ಲಿ ಜಿಂಕೆ ಇರಲ್ವಲ್ಲ? ನಿಮಗ್ ಗೊತ್ತಿರಂಗೆ ಅವ್ರಿಗೆ ಗೊತ್ತಿರಲ್ವಾ? ಅದಕ್ಕೆ ಅವ್ರು ಇಲ್ಲಿಂದ ಹೊರಡ್ಬೇಕಾದ್ರೆ ಒಂದ್ 4-5 ಜಿಂಕೆ ತಗೊಂಡೋಗಿ ಹಿಮಾಲಯದಲ್ಲಿ ಬಿಟ್ಟು ಆಮೇಲೆ ಬೇಟೆ ಆಡ್ತಾ ಇದ್ರು. ಓ, ಹಂಗ? ಅಯ್ಯೋ, ನೀವು ಬೆಂಗಳೂರು ನೋಡೋದು ಇನ್ನು ತುಂಬಾ 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 ಇದೆ. ಲಾಲ್ ಬಾಗ್, ಕಬ್ಬನ್ ಪಾರ್ಕ್, ಮೈಸೂರು ಪಾರ್ಕ್. ರೀ, ಏನ್ರಿ ನೀವು ಬೆಕ್ಕೊಳ್ಳೆ ಹಾಲ್ ನೋಡುವಾಗ ನೋಡ್ತಾ ಇದ್ದೀರಾ? ನೋಡಿ, ನೀವು ಬೆಂಗಳೂರು ನೋಡಕ್ಕೆ ಅಂತ ಬಂದಿದ್ದೀರಾ, ಆದ್ರೆ ನನಗೆ ನಿಮ್ಮನ್ನೇ ನೋಡ್ಬೇಕು ಅನಿಸ್ತಾ ಇದೆ. ನಮ್ಮ ಅಪ್ಪಂಗೆ ಹೇಳಿದ್ರೆ ನೀವೇನು ನೋಡಕ್ಕಾಗಲ್ಲ. ನೋಡಿ, ಹುಡುಗಿಯರಿಗೆ ಒಂದ್ ಮಾತು ಹೇಳ್ತೀನಿ. ಹುಡುಗರು ಹುಡುಗಿಯರ್ ಬ್ಯೂಟಿನ ಆರಾಧನೆ ಮಾಡಿದ್ರೆ ಖುಷಿ ಪಡಿ, ಅದ್ಬಿಟ್ಟು ಉರ್ಕೋಬೇಡಿ. ನೋಡಿ, ಇವಾಗ ರಚಿತಾ ಮೇಡಮ್ಗೆ ನಾನು ಐ ಲವ್ ಯು ಅಂತೀನಿ, ಅವರು ಐ ಲವ್ ಯು ಟು ಅಂತಾರೆ. ಐ ಲವ್ ಯು ಅವ್ರು ಯಾಕೆ ಹೇಳಿ ಹೇಳ್ತಾ ಇಲ್ಲ? ಅವ್ರ ಮನ್ಸಲ್ಲಿದೆ, ಹಂಗಾಗಿ ಹೇಳ್ತಾ ಇಲ್ಲ. ಖುಷಿ ಪಡಿ, ಅದ್ಬಿಟ್ಟು ಉರ್ಕೋಬೇಡಿ.
ಕತ್ತೇನ್ ಖಾಲಿ ಆಗಿದೆ, ಮದ್ವೆ ಆಗಿಲ್ವಾ? ನನ್ ಮದ್ವೆ ಅಂತ ಆದ್ರೆ ಆ ಶಿಲ್ಪಿ ಕುಟ್ಲಾಚಾರಿನೇ ಮದ್ವೆ ಆಗೋದು. ಆ ಕುಟ್ಲಾಚಾರಿ ನೀವು ನೋಡಿದೀರಾ? ನೋಡಿಲ್ಲ, ಆದ್ರೆ ಅವ್ರು ಮಾಡಿರೋ ವಿಗ್ರಹಗಳನ್ನೆಲ್ಲ ನೋಡಿದೀನಿ. ಅಯ್ಯೋ, ಆ ಕುಟ್ಲಾಚಾರಿ ನೀವೇನಾರ ನೋಡಿದ್ರೆ ಓಡ್ ಬಂದು ನನ್ನ ತಪ್ಕೊಂಡು ಮುದ್ದಾಡ್ಬಿಡ್ತೀರಾ. ಯಾಕೆ? ಯಾಕಂದ್ರೆ ಕುಟ್ಲಾಚಾರಿ ನಾನು ಅಣ್ಣ ತಮ್ಮ ಇಬ್ರು ಒಂದೇ ತರ ಇದೀವಿ, ಇಬ್ರು ಒಂದೇ ತರ ಬಟ್ಟೆ ಹಾಕ್ತಿವಿ. ಅವ್ನ್ ಬ್ಯಾಗ್ ಹಾಕ್ತಾನೆ, ನನ್ ಬ್ಯಾಗ್ ಹಾಕಲ್ಲ ಅಷ್ಟೇ. ಓ ಮೈ ಕುಟ್ಲಾಚಾರಿ, ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ರೀ ಪ್ಲೀಸ್ ಕಣ್ರಿ, ನಾನು ಅವ್ರನ್ನ ಮೀಟ್ ಮಾಡ್ಬೇಕು. ಹೌದಾ? ನಿಮ್ಮನೆ ಅಡ್ರೆಸ್ ಕೊಡಿ, ನಾನ್ ಕರ್ಕೊಂಡ್ ಬರ್ತೀನಿ. ನನ್ನ ಹೆಂಗಾದ್ರೂ ಮಾಡಿ ಮದ್ವೆ ಮಾಡ್ಬೇಕು ಕಣ್ರಿ. ಕುಟ್ಲಾಚಾರಿ ಉಳಿ ಇಲ್ದಿರೋ ಸುತ್ತಿ ಇದ್ದಂಗೆ, ಅವನ್ಗೆ ಮದ್ವೆ ಗಿದ್ವೆ ಅಂದ್ರೆ ಇಷ್ಟನೇ ಇಲ್ಲ. ಹಲೋ, ನಾನ್ ಮುಟ್ಟಿದ್ರೆ ಸಿಮ್ ಕಾರ್ಡ್ ಇಲ್ದೇನೆ ಮೊಬೈಲ್ ಔಟ್ ಗೋಯಿಂಗ್ ಹೋಗುತ್ತೆ. ನಾನ್ ಸ್ಟುಡಿಯೋಲಿ ಕಾಲಿಟ್ಟೆ ಅಷ್ಟೇ, ಪಾರ್ಕಿಂಗ್ ಆಗಿರೋ ಗಾಡಿ ಎಲ್ಲ ಆನ್ ಆಗ್ಬಿಡ್ತು. ಅಂತದ್ರಲ್ಲಿ ನಿನ್ ತಮ್ಮ ಯಾವ ಲೆಕ್ಕ? ಅಡ್ರೆಸ್ ಹೇಳ್ತೀನಿ, ಬರ್ಕೊಳ್ಳಿ. ನಂಬರ್ 1 ಸೆಕೆಂಡ್ ಕ್ರಾಸ್, 3rd ಮೇನ್, 4th ಬ್ಲಾಕ್, 5ರಲ್ಲಿ ಲೇಔಟ್, RT ನಗರ್, 7 ಕೋಟೆ ಅಂತ ಮನೆ ಮುಂದೆ ಬೋರ್ಡ್ ಹಾಕಿರುತ್ತೆ. 8 ಗಂಟೆಗೆಲ್ಲ ಕರ್ಕೊಂಡ್ ಬಂದ್ಬಿಡಿ. ಐ ಲವ್ ಯು. ಐ ಲವ್ ಯು ಟು. ನಿಮ್ಗಲ್ಲ, ಕುಟ್ಲಾಚಾರಿಗೆ ಹೇಳ್ಬಿಡಿ. ಬಾಯ್ 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 ಬಾಯ್. ಪ್ಲಾನ್ ವರ್ಕೌಟ್ ಆಗ್ತಾ ಇದೆ. ನೆಕ್ಸ್ಟ್ ಬಂದ್ರೆ ಕುಟ್ಬಿಡೋದೆ. ಅಪ್ಪಯ್ಯ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ. ಇವನ್ಯಾರಮ್ಮ? ಒಳ್ಳೆ ತಳ್ಳೋ ಗಾಡಲ್ಲಿ ಕುಲ್ಪಿ ಐಸ್ ಕ್ರೀಮ್ ಮಾರೋನಿದ್ದಂಗ ಅವನೇ. ಅಪ್ಪಯ್ಯ, ಇವರು ನೀವು ಕಾತರದಿಂದ ಕಾಯ್ತಾ ಇದ್ದಿದ್ದ ಕುಟ್ಲಾಚಾರಿ ಅಪ್ಪಯ್ಯ. ಕುಟ್ಲಾಚಾರಿನ ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಮಾಹಿಮಾ ಮಾಹಿಮಾ ಮಾಹಿಮಾ. ಕ್ರೀಮು ತುಂಬಾ ಚೆನ್ನಾಗಿದೆ. ಪ್ರಾಪರ್ಟಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ನೀವು ಕುಟ್ಲಾಚಾರಿನ? ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಕಣ್ಣು ಅಂತೂ ನಂಬ್ತಾನೆ ಇಲ್ಲ. ನೀವು ಎಷ್ಟು ದೊಡ್ಡ ಶಿಲ್ಪಿ, ಯಾಕೆ ಆಚೆನೆ ಬರಲ್ಲ? ಯಾವ ಟಿವಿಗೂ ಇಂಟೂನೇ ಕೊಡಲ್ವಲ್ಲ, ಯಾಕೆ? ಎಲ್ಲಿ ಹೊರಗ್ ಬಂದ್ರೆ ವೈರಲ್ ಆಗ್ಬಿಡ್ತೀನಿ ಅಂತ. ನಿಮ್ದು ಉಳಿ ಕೊಡ್ತೀರಾ ಸ್ವಲ್ಪ? ಕೊಟ್ಟೆ ತಗೊಳ್ಳಿ. ಏನ್ ಇಷ್ಟೊಂದು ದೊಡ್ಡ ನಿಮ್ ಉಳಿ? ಅದು ನೀವು ಸ್ಪೆಕ್ಟ್ ಹಾಕಿದಿರಲ್ಲ, ಹಂಗಾಗಿ. ಈಗ ನೋಡಿ, ಅಯ್ಯೋ ಉಳಿನೇ ಕಾಣಿಸ್ತಾ ಇಲ್ವಲ್ಲ. ಅಯ್ಯೋ, ಈಗ ನೋಡಿ, ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಮಗಳೇ, ನೀನು ಉಳಿನ ಯಾವತ್ತು ನೋಡಿಲ್ಲ ಅಲ್ಲ? ಫಸ್ಟ್ ಟೈಮ್ ಉಳಿ ನೋಡ್ತಾ ಇದೆಯಲ್ಲ? ತಗೋ, ಇದನ್ನ ಕಣ್ಗೊತ್ಕೋ. ಈ ಉಳಿ ಅದೆಷ್ಟು ಶಿಲೆನ ಕೆತ್ತಿದ್ಯೋ, ಲೆಕ್ಕನೇ ಇಲ್ಲ. ಅರಿ ಅಂದ್ರೆ ಇವ್ರು ವೆರಿ ವೆರಿ ಗ್ರೇಟ್. ನೀವು ತುಂಬಾ ಚೆನ್ನಾಗಿ ಕಲ್ಲಲ್ಲಿ ಶಿಲೆನ ಕೆತ್ತೀರಾ. ನನ್ ಮಗಳು ಮದುವೆ ಅಂತ ಆದ್ರೆ ನಿಮ್ಮನ್ನ ಕುಟ್ಲಾಚಾರನೇ ಆಗೋದು ಅಂತ ನೆಲ ಹೆಂಗ್ ಕೆರಿತಾ ಇದ್ದಾಳೆ ನೋಡಿ. ಜಾಸ್ತಿ ಕೆರೆ ಬೇಡ, ಭೂಮಿಯಿಂದ ನೀರ್ ಬಂದ್ಬಿಡುತ್ತೆ. ನೀವು ಅವಳು ಮದ್ವೆ ಆಗ್ತೀರಾ ತಾನೆ? ಪಕ್ಕ ಆಗೋಣ. ಮ್ಯಾಟ್ರ್ ಗೊತ್ತಾದೇ ಇಲ್ಲ, ಜೈಲಲ್ಲಿ ಕಲ್ಲು ಹೊಡೆಯೋದು ಗೊತ್ತಾಗ್ಬಿಡ್ತು. ಏನಂದ್ರಿ? ಆ ಶಿಲೆ ಕೆತ್ತಬೇಕು ಅಂತ ಹೇಳ್ದೆ. ನೋಡಿ ಅರಿ ಅಂದ್ರೆ ನೋಡಿ, ನಾನು ಮದ್ವೆನ ಶ್ರಾವಣದಲ್ಲಿ ಇಟ್ಕೊಳ್ಳೋಣ ಅಂತ ಇದ್ದೀನಿ. ಅಷ್ಟು ಲೇಟ್ ಕಾಯಕ್ಕಾಗಲ್ಲಮ್ಮವ. ಏನ್ 3 ದಿನ ಬಂದ್ಬಿಡ್ತು. ಹೋಗಿ ಇಟ್ಕೊಳ್ಳೋಣ. ಆದ್ರೆ ಒಂದ್ ಕಂಡೀಷನ್. ಅದೇ ಅನ್ಕೊಂಡೆ, ಇಷ್ಟು ಸಲೀಸಾಗಿ ನಡೀತಾ ಇದೆಯಲ್ಲ ಅಂತ. ನೋಡಿ, ಈ ಫೋಟೋ ನೋಡಿ. ಈ ಫೋಟೋದಲ್ಲಿರೋ ವಿಗ್ರಹನ ನಾನು ತಗೋಬೇಕು ಅಂತ ಎಕ್ಸಿಬಿಷನ್ಗೆ ಹೋಗಿದ್ದೆ. ರೇಟ್ ಕೇಳಿದ್ರೆ 10 ಲಕ್ಷ ಹೇಳ್ದ. ನಾನ್ 3 ದಿನ ಅಲ್ಲೇ ಬಿದ್ದೋಗ್ಬಿಟ್ಟೆ. ನೀವ್ ಹೆಂಗಿದ್ರು ಶಿಲ್ಪಿ ಅಲ್ವಾ? ಯಾವ ನಾಯಿ ಹೇಳಿದ್ದು? ಶಿಲ್ಪಿ ಅಲ್ಲ ಅಂತ ಯಾವ ನಾಯಿ ಹೇಳಿದ್ದು? ನೋಡಿ, ನೀವ್ ಯಾವತ್ತು ಈ ವಿಗ್ರಹನ ಕೆತ್ತು ತಂದು ನಮ್ಮ ಮನೆ ಕೊಡ್ತಿರೋ ಆವತ್ತು ನನ್ನ ಮಗಳ ಜೊತೆಗೆ ನಿಮ್ ಮದುವೆ ಮಾಡಿಸ್ತೀನಿ. ಅರ್ಧ ತರ್ಸಿಕೆರೆ ಕಿತ್ತೋದ್ ನಳ್ಳಿ. ಏನೋ ಗೊಣಗ್ತಾ ಇದ್ದೀರಾ? ಯಾವ ಕಲ್ಲಲ್ಲಿ ಶಿಲೆ ಕೆತ್ತಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಬೇಗ ಮಾತಾಡ್ಕೊಂಡು ಒಳಗಡೆ ಬಾ. ಕುಟ್ಲಾಚಾರಿ, ಬೇಗ ಕೆತ್ಕೊಂಡ್ ಬಂದ್ಬಿಡಿ. ಐ ಲವ್ ಯು. ಬುದ್ಧಂದೋ ಗಾಂಧಿ ಅವ್ರದೋ ಕೊಟ್ಟಿದ್ರೆ ಹೋಗಿ ಶಿಲೆ ತಂದು ಕೊಡ್ಬೋದಿತ್ತು. ಇವನೇ ಅವನ ಮಹಾನ್ ವ್ಯಕ್ತಿ ಅಂತ ಇವನ್ ಫೋಟೋ ತಂದು ಕೊಟ್ಟು. ಸೇಮ್ ಇದೇ ತರದ್ದು ಫೇಸ್ ಎಲ್ಲೋ ನೋಡಿದ್ದೇನಲ್ಲ. ನಮ್ಮ ಮಜಾ ಭಾರತ ಆಕ್ಟರ್ ಶಿವ ಇದ್ದಂಗೆ ಇದ್ದಾನೆ. ಕೆಲಸ ಇರ್ಲಿಲ್ಲ, ಫೋನ್ ಮಾಡು ಮಚ್ಚ ಅಂತ ಅಂದಿದ್ದ. ಇದಕ್ಕೆ ಯೂಸ್ ಮಾಡ್ಕೊಬಹುದು. ಶಿವು ಅಲ್ಲ ಮಚ್ಚ? ಹೇಳ್ಬೋಸು. ಎಲ್ಲಿದೆ ಮಚ್ಚ? ರೇರ್ಸಲ್ಲೋ ಮಚ್ಚ. ಮ್ಯಾಟ್ ಇಷ್ಟೇ ಕಣ, ಹಂಗೋಗಿ ಹಿಂಗ್ ಬಂದ್ ಹಿಂಗಾಗಿದೆ ಕಣ. ಬೇಗಿಲ್ ಬಂದ್ಬಿಡು. ಸರಿ ಬೋಸು. ಆಯ್ತು ಮಚ್ಚ.
ಹೆಂಗಿದೆ ಬಾಸು? ಏಯ್ ಸೂಪರ್ ಮಚ್ಚ. ನೋಡ್ ಮಚ್ಚ, ಒಂದ್ ಮನೇಲಿ 3 ದಿವಸ ವಿಗ್ರಹ ತರ ಆಕ್ಟ್ ಮಾಡ್ಬೇಕು. ನೀನ್ ಕೇಳಿದಷ್ಟು ಪೇಮೆಂಟ್ ಕೊಡ್ತೀನಿ ಮಚ್ಚ. ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಟೈಮ್ ಟು ಟೈಮ್ ಟೀ ಕಾಫಿ ತಿಂಡಿ ಊಟ ಬರ್ಬೇಕು. ಕೊಡೋಣ ಕಣ. ಸಂಜೆ ಆದ್ರೆ ಗೊತ್ತಲ್ಲ 8 ಗಂಟೆಗೆ ಕುದುರೆ ರಮ್ಮು ಮಚ್ಚ ಅದೊಂದ್ ಕೊಡಕ್ ಆಗಲ್ಲ ಮಚ್ಚ. ಆಗಲ್ಲ ಬಿಡು. ಕೊಡ್ತೀನಿ ಬಾ ಮಚ್ಚ. ಕೊಡ್ತೀನಿ ಬಾ. ಗುಡ್ ಬಾಯ್. ಇಲ್ಲಿ ನಿತ್ಕೋ, ನೀಟ ನಿತ್ಕೋ. ಕನಕ ಮಾವ ಬನ್ನಿ. ಅಳಿಯಂದ್ರೆ ಇಷ್ಟು ಬೇಗ ನೀವು ವಿಗ್ರಹನ ಕೆತ್ತಿ ತಂದ್ಕೊಟ್ಬಿಟ್ರಲ್ಲ, ಯು ಆರ್ ವೆರಿ ವೆರಿ ಗ್ರೇಟ್. ಅಳಿಯಂದ್ರೆ ವೆರಿ ವೆರಿ ಗ್ರೇಟ್. ಮಾವ ಇದೆಲ್ಲ ಎಡ್ಗಲ್ ಕೆತ್ ಬಿಸಾಕ್ಬಿಡ್ತೀನಿ ಮಾವ. ಸಟ್ಟಲ್ಲಿ 3 ಅವರ್ ತಗೊಂಡ್ರು ಪೈಂಟ್ ಹೊಡಿಯಕ್ಕೆ, ಈ ನನ್ ಮಗ ಎಡಗೈಲಿ ಹೊಡೆದಂತೆ. ಅಪ್ಪಯ್ಯ ನನ್ಗೆ ಯಾಕೋ ಡೌಟ್ ಅಪ್ಪಯ್ಯ, ಇದು ವಿಗ್ರಹ ತರನೇ ಕಾಣಿಸ್ತಾ ಇಲ್ಲ. ಹೌದಾ? ಏನ್ ಡೌಟು? ಏನು ಅಂತಂದ್ರೆ ಯಾವ್ದೋ ಮನುಷ್ಯನಿಗೆ ಪೇಂಟ್ ಬಳಿದ್ಬಿಟ್ಟು ಕೂರಿಸ್ದಂಗಿದೆ. ದೀಪಾಗ್ ನೋಡಿ ಉಸಿರಾಡೋದು ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ಗೊಂಬೆ. ನನ್ ಮಗನೇ ಉಸಿರಾಡಬೇಡ ಅಂತ ಹೇಳಿಲ್ವೇನೋ? ಉಸಿರಾಡ್ಲಿಲ್ಲ ಅಂದ್ರೆ ಸತ್ತೋಗಲ್ವೇನೋ? ಜಾಸ್ತಿ ಪೇಮೆಂಟ್ ಕೊಡ್ತಿ ಸುಮ್ನಿರು. ಈಗ ನೋಡಿ ಆ ಗೊಂಬೆ ಉಸಿರಾಡ್ತಾನೆ ಇಲ್ವಲ್ಲ? ಇಲ್ಲೂ ಯಾವ್ದು ಉಸಿರಾಡ್ತಾ ಇಲ್ಲ. ಅಪ್ಪಯ್ಯ ನಂಗೆ ಇನ್ನೊಂದು ಡೌಟ್, 1 ನಿಮಿಷ. ಅಪ್ಪಯ್ಯ ಕಲ್ಲು ಸೌಂಡ್ ಆಗ್ತಿಲ್ಲ ಅಪ್ಪಯ್ಯ. ಹೌದಾ? ಈಗ ನೋಡಿ ಸ್ಪೆಷಲ್ ಕಲರ್ ಕೆತ್ತಿರೋದಲ್ವಾ, ಹಂಗಾಗಿ. ಹಂಗ ಅಪ್ಪಯ್ಯ ಈ ವಿಗ್ರಹಕ್ಕೆ ಕೆಳಗಡೆ ತೂತ್ ಮಾಡ್ಬಿಟ್ಟು ಪೈಪ್ ನ ಹಿಂಗೆ ತೂರ್ಸ್ಬಿಟ್ಟು ಬಾಯೊಳಗಿಂದ ಫೋರ್ಸ್ ಆಗಿ ಹಿಂಗ್ ನೀರ್ ಬಿಟ್ಬಿಡೋಣ. ಹಂಗ್ ಮಾಡಿದ್ರೆ ವಿಗ್ರಹ ಪಂಗಲ್ಸ್ಕೊಂಡ್ಬಿಡಲ್ವಾ? ಓ ಹಂಗಂತ್ಯ? ಸರಿ ಬೇಡ ಬಿಡು ಅಪ್ಪಯ್ಯ, ನನಗ್ ಜ್ಯೂಸ್ ತಗೊಂಬರ್ತೀನಿ. ಹೋಗ್ತಾಗ ಅಳಿಯಂದ್ರೆ ಮಾವ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ಬಿಡೈತೆ. ನನಗೆ ಸ್ವಲ್ಪ ನಶೆ ಹಾಕೋ ಅಭ್ಯಾಸ, ಸ್ವಲ್ಪ ಹಾಕೋಬಿಡ್ತೀನಿ. ಹಾಕೊಳ್ಳಿ ಮಾವ. ಉದುರ್ತಾನೆ ಇಲ್ಲ. ಏನಾಯ್ತು? ಏನಿಲ್ಲ ಮಾವ, ಏನಿಲ್ಲ. ಯಾಕೋ ಪವರೇ ಸಾಲ್ತಾ ಇಲ್ಲ. ಇನ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಯಾರು ಇಬ್ಬಿಬ್ರು ಸೇರಿದ್ರು? ನಾನೇ ಅಕ್ಷಿ. ಇದೇನ್ ಮೂಗ ಬಂದುಕನ ಒಳ್ಳೆ ಲಾರಿಗೆ ಜಲ್ಲಿಕಲ್ ತುಂಬವನಲ್ಲ ಅವ್ರಿಗೆ. ಕುಟ್ಲು ತಗೊಳ್ಳಿ. ನೋಡಿ ಹೇಳಿ ಅಂದ್ರೆ ನನ್ ಮಗಳು ಮದುವೆ ಆಗಕ್ಕೆ ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ. ಒಳ್ಳೆ ಕೌಂಟ್ರಿ ಬುಕ್ ಮಾಡಿದೀನಿ, ಅದ್ದೂರಿಯಾಗಿ ಮದುವೆ ಮಾಡಿಸ್ತೀನಿ, ತುಂಬಾ ಚೆನ್ನಾಗಿ ಮದುವೆ ಮಾಡಿಸ್ತೀನಿ. ಅಳಿಯಂದ್ರೆ ಯಾರು ಜ್ಯೂಸ್ ಕುಡ್ತಿತ್ತು? ಮಾತಾಡ್ಕೊ ನೀವೇ ಕುಡ್ದ್ರಲ್ಲ ಮಾವ ಜ್ಯೂಸು. ಕುಡ್ದಿರ್ಬೇಕೇನೋ. ಏನ್ ಮಾಡ್ತಾ ಇದೀರಿ ನೀವು? ನಾನು ಎಲ್ಲೇ ಇದ್ದೀನಲ್ವಾ? ಇನ್ನು ಹೋಗಿಲ್ಲ ಮಾವ ನೀವು? ಮಗಳೇ ಅದೇನ್ ಮುಗಿಸ್ಕೊಂಡು ಒಳಗಡೆ ಬೇಕಪ್ಪ. ಸರಿ ಅಪ್ಪಯ್ಯ. ಕುಟ್ಲಾಚಾರಿ, ಈ ಕೈಯಲ್ಲಿ ವಿಗ್ರಹ ಕೆತ್ತಿದ್ಯಲ್ಲ, ಎಷ್ಟು ಕಷ್ಟಪಟ್ಟಿದ್ಯೋ ಏನೋ, ಇದಕ್ಕೊಂದ್ ಮುತ್ ಕೊಡ್ಲೇಬೇಕು. ಅಯ್ಯೋ ನೀವೇ ಮುತ್ ಕೊಟ್ಬಿಟ್ರ? ಕೊಟ್ಟೆ ಅದಿರ್ಲಿ ಬಿಡು ಕಣಕ್ಕ. ನೋಡು, ಈ ಜಗತ್ತು ಕತ್ಲಾದಾಗ ಎಷ್ಟು ಸುಂದರವಾಗಿ ಕಾಣುತ್ತೆ ಅಂತ ನಾನ್ ತೋರಿಸ್ತೀನಿ. ಕಣ್ಮುಚ್ಕೋ. ಕುಟ್ಲು ಕಣ್ಬಿಡ್ಲಾ? ಕಣ್ಬಿಡು. ಕುಟ್ಲಾಚಾರಿ, ನಿನ್ನ ಮದ್ವೆ ಆದ್ಮೇಲೆ ಕೈ ಬಿಡಲ್ಲ ತಾನೇ? ಪ್ರಾಮಿಸ್, ಕೈ ಬಿಡಲ್ಲ. ಏನೋ ಸೌಂಡ್ ಬಂತು. ನಾನ್ ಪ್ರಾಮಿಸ್ ಮಾಡ್ಬೇಕಾರೆ ಸೌಂಡ್ ಮಾಡೇ ಪ್ರಾಮಿಸ್ ಮಾಡೋದು. ಹಂಗ ಮದ್ವೆಗೆ ಬೇಗ ರೆಡಿ ಮಾಡ್ಕೊಳ್ಳಿ. ಐ ಲವ್ ಯು ಟು. ಚೆನ್ನಾಗಿ ಹೇಳ್ತೀರಾ? ಅಯ್ಯೋ ಇವ್ಳ ನಗು ನೋಡೆ ನಂಗೆ ತಲೆ ಕೆಡ್ತಾ ಇದೆ ಗುರು. ಗುರು, ತಲೆ ಕೆಟ್ಟಿರೋದು ನಿಂಗಲ್ಲ, ನಂಗಿಲ್ಲಿ ಕೇಳ್ತಾ ಇದೆ. ಯಾಕೋ ಏನಾಯ್ತಾ? ಟೈಮ್ ಎಷ್ಟಾಯ್ತು? 8 ಗಂಟೆ. ಕ್ವಾರ್ಟ್ರೆಲ್ಲೋ ಮಚ್ಚ, ನೀನ್ ಹಿಂಗ್ ಹೇಳ್ತೆ ಅಂತ ಗೊತ್ತು ಮಚ್ಚ, ಅದಕ್ಕೆ ತಂದಿದ್ದೀನಿ. ಚಿಕನ್ ತಂದೀನಿ. ಸೂಪರ್. ಲೇ ಮಚ್ಚ, ಏನೋ ರಾಣಿ ಎತ್ತುತ್ತಿದ್ಯಲ್ಲೋ? ಯಾವನವನು ನಂಗೆ ಎಲ್ಲಿ ಕಚ್ಚೆ ಹೊಡ್ಸಿಲಿ ನಿಲ್ಸಿದವನು? ಅವಳು ನನ್ ಕಣ್ಗುಡ್ಡೆ ಕಿತ್ತಾಕ್ತೀನಿ ಅಂತ ಅವಳು. ಬಾಮ್ಮ ಹೊರಗೆ. ಕ್ಲೀನ ಕುತ್ಕೊಳ್ಳೋ. ಆಗಲ್ಲ ಗುರು. ಲೇ ಮರ್ಯಾದಿಂದ ಕುತ್ಕೊಳ್ಳೋ. ಲೇ ವಿಗ್ರಹಕ್ಕೆ ಅಂತದಮ್ಮ ನಾ ಮರ್ಯಾದೆ. ಲೆಗ್ ಪೀಸ್ ಚೆನ್ನಾಗಿಲ್ಲ, ಹೋಗ ಇನ್ನೊಂದು ಲೆಗ್ ಪೀಸ್ ತಗೊಂಡ್ ಬಾ. ಅದೆಲ್ಲ ಆಗಲ್ಲ ಗುರು, ನನ್ನ ಕೈಲೂ ಆಗಲ್ಲ. ಮಚ್ಚ ತಂದ್ಕೊಡ್ತೀನಿ ಬಾರೋ. ಗುಡ್ ಬಾಯ್. ಮಚ್ಚ, ಆ ಸೈಕಲ್ ಇದೆ, ಸೈಕಲ್ ಅಲ್ಲೇ ಹೋಗು. ಮಚ್ಚ. ಮೈಯೆಲ್ಲ ಕಡಿತಾ ಇದ್ದೆ, ಇನ್ 3 ದಿನ ಬೇರೆ ಇಲ್ಲೇ ಇರ್ಬೇಕಂತೆ. ಮಜಾವಾಣಿಗೆ ಸ್ವಾಗತ. ಇದು ಶುಭ ವಾರ್ತೆ, ಶುಭಂದೇ ವಾರ್ತೆ. ಬೆಳಿಗ್ಗೆ 8 ಗಂಟೆಗೆ ಸರಿಯಾಗಿ ಸೊಳ್ಳೆಯಿಂದ ಕಚ್ಚಿಸಿಕೊಂಡು ನಮ್ಮ ಕುಟ್ಲಾಚಾರಿಯವರು ಮೃತಪಟ್ಟಿದ್ದಾರೆ. ವಂದನೆಗಳು. ಅಪ್ಪಯ್ಯ ಕುಟ್ಲಾಚಾರಿ ಹೋಗ್ಬಿಟ್ರ ಅಪ್ಪಯ್ಯ. ಹೋಗ್ಬಿಟ್ನಾ? ಅಯ್ಯಯ್ಯೋ,
ನನ್ ಪೇಮೆಂಟು ಕೊಡ್ಲಿಲ್ಲ, ಲೆಗ್ ಪೀಸು ತಂದಿಲ್ಲ, ಹೋಗ್ಬಿಟ್ನಾ? ಲೇ ನಿಂಗೆ ಪೇಮೆಂಟ್ ಲೆಗ್ ಪೀಸು, ನಂಗ್ ತಾಳಿನೇ ಕಡ್ದೆ ಹೋಗ್ಬಿಟ್ನಲ್ಲ. ನಾನಿದ್ದೀನಲ್ಲ, ಕಟ್ತೀನಿ ಬಿಡು. ಭ್ರಮೆ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಏನಾಯ್ತು ಮಗಳೇ? ಕನಕ, ಏನಾಯ್ತಮ್ಮ, ಏನಾಯ್ತು? ಕುಟ್ಲಾಚಾರಿ ಹೋಗ್ಬಿಟ್ಟ ಅಪ್ಪಯ್ಯ. ಅಯ್ಯೋ ಅಂದ್ರೆ ಅವ್ರು ಮಾಡಿರೋ ವಿಗ್ರಹ ಇಲ್ಲೇ ಬಿಟ್ಟು ಹೋಗಿದ್ದಾರೆ ನೋಡಿ ಅಪ್ಪಯ್ಯ. ಎಲ್ಲಮ್ಮ ವಿಗ್ರಹನೇ ಕಾಣಿಸ್ತಾ ಇಲ್ಲ. ನೀನೇ ಬೇಜಾರಲ್ಲಿ ಎಲ್ಲ ಇಟ್ಟಿರ್ಬೇಕು ನಾಳೆ ಅಪ್ಪಯ್ಯ. ಇಲ್ಲ ಇದೆಯಮ್ಮ ವಿಗ್ರಹ. ನೀನೇ ಇಟ್ಟಿರ್ಬೇಕು ಅಪ್ಪಯ್ಯ. ನಾನು ಏನೆಲ್ಲ ಕನಸು ಕಟ್ಕೊಟ್ಟಿದ್ದಲ್ಲ ಅಪ್ಪಯ್ಯ. ಅಯ್ಯೋ, ಹೋಗ್ಲಿ ಬಿಡಮ್ಮ, ಏನೋ ಕೆಟ್ಟಗಳಿಗೆ ನಡೆದೋಯ್ತು. ಅಪ್ಪಯ್ಯ, ಈ ವಿಗ್ರಹನ ಇಲ್ಲಿ ಕೆತ್ತದ ಮೇಲೆನೆ ಹಿಂಗಾಗಿರೋದು. ಈ ವಿಗ್ರಹನ ತಗೊಂಡೋಗಿ ರೋಡಲ್ಲಿ ಮಲಗಿಸ್ಬಿಟ್ಟು ಲಾರಿ ಹತ್ತಿಸ್ಬಿಡ್ತೀನಿ ಅಪ್ಪಯ್ಯ. ಲೇ ರಾಕ್ಷಸಿ, ಸತ್ತೋಗ್ತೀನಿ ಕಡೆ. ಅಪ್ಪಯ್ಯ ನೋಡ್ದ, ಕುಟ್ಲಾಚಾರಿ ಆತ್ಮ ಇದ್ರೊಳಗ್ ಬಂದ್ಬಿಟ್ಟಿದೆ ಅಪ್ಪಯ್ಯ. ಅವ್ರ ನೆನಪಿಗೆ ಅಂತ ಇದನ್ನ ನನ್ನ ಬೆಡ್ರೂಮ್ ನಲ್ಲಿ ಇಟ್ಕೊಂತೀನಿ ಅಪ್ಪಯ್ಯ. ಥ್ಯಾಂಕ್ ಯು ವೆರಿ ಮಚ್. ಬೇಡಮ್ಮ, ಇದ್ರ ಕೈ ಕತ್ತರಿಸಿ ಬೀದಿಗೆ ಬಿಸಾಕಣ, ತಲೆ ಕತ್ತರಿಸಿ ಇತ್ಲಿಗೆ ಬಿಸಾಕಣ, ದೇಹ ಕತ್ತರಿಸಿ ನಡ್ಮನೆಗ್ ಬಿಸಾಕಣ. ಅವಾಗ ಇದ್ರೊಳಗಡೆ ಸೇರ್ಕೊಂಡಿರೋ ದೆವ್ವ ಹೋಗ್ಬಿಡುತ್ತೆ. ಬೇಡ ಅಪ್ಪಯ್ಯ, ಈ ವಿಗ್ರಹ ತಗೊಂಡೋಗಿ ಭೂಮಿಲಿ ಹೂತಾಕ್ಬಿಡೋಣ. 2 ದಿನ ಆದ್ಮೇಲೆ ಕುಟ್ಲಾಚಾರಿ ವಿಗ್ರಹ ಉದ್ಭವ ಆಗ್ಬಿಟ್ಟಿದೆ ಅಂತ ಊರಿಗೆ ಹೇಳಿ ದುಡ್ಡು ಮಾಡ್ಬಿಡೋಣ ಅಪ್ಪಯ್ಯ. ಕರೆಕ್ಟ್, ಒಳ್ಳೆ ದುಡ್ಡು ಮಾಡ್ಬೋದು. ಅಯ್ಯ ಪಾಪಿ ನನ್ ಮಕ್ಳ, ನೀವೇನ್ ಮನುಷ್ಯರ ಇಲ್ಲ? ಎಲ್ಲಾದ್ರೂ ಬಟ್ಟೆ ಶಾಪ್ ಅಂಗಡಿಲಿದ್ರ? ಇವನೇ ಅವನ ಕೈ ಕಾಲ್ ಕತ್ತರಿಸಿ ಹಿತ್ತಲ್ ಹಾಕ್ತಾರಂತೆ, ಅವಳೆ ಅವಳ ಮನ್ನಾಡಿಲಿ ಊತಾಕ್ತಾರಂತೆ. ಆಗಲ್ಲಪ್ಪ. ಏಯ್, ಯಾರೋ ನೀನು? ನಿಮ್ಗೆ ನಾನು ಯಾರಂತ ಗೊತ್ತಿಲ್ವಾ? ನನ್ ವಿಗ್ರಹನೂ ಅಲ್ಲ, ನನ್ ಮಗ ಕುಟ್ಲಾಚಾರಿನೂ ಅಲ್ಲ. ನಿನ್ನನ್ ಪಟಾಯಿಸಕ್ಕೋಸ್ಕರ ನನ್ನನ್ ವಿಗ್ರಹ ಮಾಡಿ ನಿಲ್ಸ್ಬಿಟ್ಟ. ನನ್ ಮಜಾ ಬರುತ್ತೆ ಆರ್ಟಿಸ್ಟ್ ಶಿವು ಅಲ್ವಾ? ಕಾಮಿಡಿಯನ್. ಕಾಮಿಡಿಯನ್, ಕಾಮಿಡಿಯನ್ ನಿಂತ್ಕೊಳ. ಅಯ್ಯೋ, ಕಾಮಿಡಿಯನ್ ಬೇರೆ ಹೋಗ್ಬಿಟ್ಟ, ಸ್ಕಿಟ್ ಬೇರೆ ಬಿದ್ದೋಗ್ತಾ ಇದೆ. ಇವಾಗ ಕಾಮಿಡಿ ಮಾಡಿ ಸ್ಕಿಟ್ ನ ಮೇಲೆತ್ತಕ್ಕೆ ಯಾರು ಬರ್ತಾರಪ್ಪ? ಎಂತ ಬಿಲ್ಡಪ್ ಸಾಂಗ್ ಹಾಕ ಬಂದ್ರು ಹೊಡಿತಾಳಲ್ಲ. ಐ ಥಿಂಕ್ ಮ್ಯಾಟ್ರ್ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಏನು ಅಂತ ತಿಳ್ಕೊಂಬೇಡ. ಮ್ಯಾಟ್ರ್ ಗೊತ್ತಾಯ್ತಾ? ಕುಟ್ಲಾಚಾರಿ ಹೋಗ್ಬಿಟ್ಟ, ನಿಮ್ ಹುಡ್ಗ ಓಡೋದ. ಮಜಾ ಬರತ್ತಾ? ಗೊತ್ತಾಯ್ತಾ? ಅಯ್ಯೋ ನಿನ್ನಲೇ. ಪ್ರೀತಿಗೆ ಈ ಹುಡುಗರು ಎಷ್ಟೆಲ್ಲ ಸರ್ಕಸ್ ಮಾಡ್ತಾರಪ್ಪ. ಹೇಗಿತ್ತು ಈ ಸ್ಕಿಟ್ ಕೇಳೋಣ ರಚ್ಚಿ. ಏನಿತ್ತು ನನ್ನ ಮನ್ಸಿನಲ್ಲಿ ಹೇಳ್ಬೇಕು ಅಂತ ಇರುತ್ತೆ, ಅದು ಹೇಳಲ್ಲ. ಹೇಳಲ್ಲ ಅಲ್ವಾ? ಅಲ್ವಾ ಸಿರಿ? ಹಂಗೆ. ಆ್ಯಂಡ್ ಕೆತ್ತನೆ ತುಂಬ ಚೆನ್ನಾಗಿದೆ. ಇವರು ಚೆನ್ನಾಗಿ ಕೆತ್ತಿದ್ದೀರಾ ಅವ್ರನ್ನ. ಅವಿನಾಶ್, ಯು ವರ್ ವೆರಿ ಗುಡ್. ಶುಭ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಪರ್ಫಾರ್ಮೆನ್ಸ್ ವೈಸ್ 4 ಜನದ್ದು ತುಂಬ ಚೆನ್ನಾಗಿ ಬಂತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಕಾಮಿಡಿ ಪಂಚಸ್ ವರ್ಕೌಟ್ ಆಗಿದೆ. ಆಮೇಲೆ ನಮ್ಮ ಶಿವು ಪಕ್ಕ ಈ ರೋಮಿದ್ ವಿಗ್ರಹ ಇತ್ತಲ್ಲ ಹಂಗೆ ಕಾಣ್ತಾ ಇದೆ, ಬಟ್ ಸೈಜ್ ಸ್ವಲ್ಪ ಚಿಕ್ಕದು. ಅದು ಬಿಟ್ರೆ ಮುಖದಲ್ಲಿ ಆ ಮೂಗು ಕಟ್ಟ ಎಲ್ಲ ಇದೆಯಲ್ಲ, ಪಕ್ಕ ವಿಗ್ರಹದಿದ್ದಂಗಿತ್ತು. ಕೂದಲು ಹೆಚ್ಚಾಗಿ ರೋಮಿದ್ ಕೂದಲು ಗುಂಗುರು ಇರುತ್ತೆ. ನೋಸ್ ಕಟ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ, ಅದು ಪಕ್ಕ ಹಂಗೆ ಇತ್ತು. ಗುಡ್ ಜಾಬ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ ಅಂಡ್ ರಚಿ. ತುಂಬಾ ಎಂಟರ್ಟೈನ್ ಮಾಡಿದ್ರಿ. ಮುಂದಿನ ಸತ್ರಿ ನೋಡೋಣ ಏನೇನೆಲ್ಲ ಮಾಡ್ತೀರಾ ತರ್ಲೆಗಳು ಅಂತ. ಬನ್ನಿ ಸರ್. ಥ್ಯಾಂಕ್ಸ್. ಈ ಸಾಂಬ್ರಾಣಿ ಜೀವನ ಒಂಥರ ಭುಜಂಗಯ್ಯನ ದಶಾವತಾರ ಆದಂಗ ಆಗಿದೆ. ಇವ್ನ್ ಮಾಡ್ದಿರೋ ಕೆಲ್ಸ ಇಲ್ಲ, ಇವನಿಂದ ಹಿಂಸೆ ಪಡೆದಿರೋ ಜನನೇ ಇಲ್ಲ. ಮಾತಲ್ಲೇ ಹೆಣ್ಣು ಮಕ್ಕಳ ಜನ್ಮ ಜಾಲಾಡಿಸ್ತಾ ಇದ್ದಂತ ಸಾಂಬ್ರಾಣಿ ಜೀವನ ಚರಿತ್ರೆ ಬರ್ಸ್ತಾ ಇದ್ದಾನೆ. ಅದ್ರಲ್ಲಿ ಏನೇನ್ ಕಂಟೆಂಟ್ ಇರುತ್ತೋ ಏನೋ ನೋಡಿ ಪುಣ್ಯ ಪಡ್ಕೊಳ್ಳಿ.
ಏನು ಅಂದ್ರೆ ಚೆನ್ನಾಗಿದ್ದೀರಾ? ವಾವ್ ಗುರು ಸರ್, ನೀವು ಹಾಕಿರೋ ಕಾಯ್ತಿಂಬ ಸಾಕತ್ತಾಗಿದೆ. ಓಹೋ ಹೋ ಹೋ ಹೋ, ಸಿರಿ ಮೇಡಮ್ ಬಂದ್ಬಿಟ್ಟಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀರಾ? ಏನೋ ಎಲ್ರು ಚೆನ್ನಾಗಿದ್ದೀರೇನ್ರು? ಎಲ್ರು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀರ ಕಣ್ರು, ಹಿಂಗೆ ಮಾಡ್ರು. ನಾನು ಯಾರು ಅಂತ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ದೀರಾ? ನಾನು ಜಗಪ್ಪನ ಆತ್ಮ. ಇವನ್ ಲೈಫಲ್ಲಿ ಏನಾದ್ರು ಕಡ್ದು ಕಟ್ಟೆ ಆಗ್ತಾನೆ, ಕಿತ್ತು ಗುಡ್ಡೆ ಆಗ್ತಾನೆ ಅಂತ ನಾವು ಒಳಗಡೆ ಕೂತಿದ್ದೆ. ಈ ನನ್ನ ಮಗ ಏನು ಮಾಡ್ದೆ ನಾಯಿ ತರ ಹೆಂಗ್ ಮಲ್ಗೋ ನೋಡಿ ಸರ್. ಇವತ್ತು ಇವನ್ನ ಬಾಡ್ದು ಎಬ್ಬಿಸಿ ಇವನ ಕೈಯಲ್ಲಿ ಆತ್ಮಚರಿತ್ರೆ ಬುಕ್ ಬರೆಸ್ತೀನಿ. ಜಗಪ್ಪ, ಲೇ ಜಗಪ್ಪ, ಜಗಪ್ಪ, ಯಾರ ನೀನು? ಜಗ್ಗಪ್ಪ, ನಾ ಏನ್ ಬೊಗ್ಗಪ್ಪನ? ಯಾರ ನೀನ? ನಾನ್ ನಿನ್ನ ಆತ್ಮ ಕಣೋ. ಆತ್ಮ ಒಳಗಿರೋದ್ ಬಿಟ್ಬಿಟ್ಟು ಆಚೆ ಬಂದ್ಬಿಟ್ಟಾಯ್ತಲ್ಲಪ್ಪ. ಯಾಕ ಬಂದೆ? ನೀನು ಜೀವನದಲ್ಲಿ ಏನು ಕಿತ್ತು ದಬ್ಬಾಕಿದ್ದೆ ಅಂತ ಹೇಳ್ಬಿಟ್ಟು ಮಲ್ಕೊಂಡು ಗೊರಕೆ ಹೊಡಿತಿದ್ಯಾ ಕಣ. ನಾ ಏನ್ ದಬ್ಬಾಕಿದ್ದೀನಿ ಅನ್ನೋದನ್ನ ನಾನು ಆಮೇಲೆ ಹೇಳ್ತೀನಿ. ಫಸ್ಟ್ ಪೂರ್ತಿ ದೇಹ ಆಚೆ ಬರ ನೀನ. ಹಾಗಾದ್ರೆ ಕಣ್ಣು ಮುಚ್ಕೊ. ನನ್ ಸಾಂಗ್ ಹಾಕಂದ್ ಹಿಂಗೆ ಹಿಂಗೆ ಅಂದ್ರೆ ನಾನ್ ನಿನ್ನ ಆತ್ಮ ಅಲ್ವಾ? ನಿನ್ ತರನೇ ಬರ್ಬೇಕು. ಹೌದಾ? ಏನಕ್ಕೆ ಬಂದಿದ್ಯಾ? ಅಲ್ಲ ಕಣ, ನೀನ್ ಜೀವನದಲ್ಲಿ ಏನು ಕಿತ್ತು ದಬ್ಬಾಕಿದ್ಯಾ ಅಂತ ಹೇಳ್ಬಿಟ್ಟು ಹಿಂಗ್ ಗೊರಕೆ ಹೊಡ್ಕೊಂಡ್ ಮಲ್ಕೊಂಡಿದ್ಯಾ ನೀನು? ಜೀವನದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಕಣ. ಅಲ್ಲ, ನೀನ್ ಜೀವನದಲ್ಲಿ ಏನ್ ಸಾಧನೆ ಮಾಡಿದ್ಯ ಹೇಳು? ನಾನೇನ್ ಸಾಧನೆ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ಯಾ? ಆ ಸಾಧನೆ ಮಾಡಿರೋದ್ನ ನಾನ್ ಹೇಳೋದಲ್ಲ ಕಣ, ನಮ್ ಹುಡುಗರು ಹೇಳ್ತಾರೆ. ನಾನೇನ್ ಸಾಧನೆ ಮಾಡಿದೀನಿ ಅಂತ ಸ್ವಲ್ಪ ಹೇಳ್ರ ಹೇಳ್ರ ಹೇಳ್ರ. ಇದು ಇದು ನಿನ್ನ ಸಾಧನೆ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಯಾಕ? ಸಾಧನೆ ಅಂದ್ರೆ ಅದಲ್ಲ ಕಣೋ. ಸಾಧನೆ ಅಂದ್ರೆ ಏನು ಅಂತ ನಾನ್ ತೋರಿಸ್ತೀನಿ ನೋಡಿ. ಈಗ ನೋಡಲಿ. ಇವರು ಕರ್ನಾಟಕದ ಬ್ಯೂಟಿಫುಲ್ ಡಿಂಪಲ್ ಕ್ವೀನ್. ಆ ಡಿಂಪಲ್ ಇಟ್ಕೊಂಡೆ ಒಂದು ಆತ್ಮಚರಿತ್ರೆ ಬುಕ್ ಅನ್ನೇ ಬರ್ಕೊಂಡ್ಬಿಟ್ಟಿದ್ದಾರೆ ಕಣ. ಹೌದಾ? ಬರ್ಕತ್ತಾರ ಕಣ. ಡಿಂಪಲ್ ಅನ್ನೋದು ಬೇರೆಯವ್ರಿಗೆ ಡಿಫೆಕ್ಟ್, ಈ ಸುಂದ್ರಿಗೆ ಅದು ಪರ್ಫೆಕ್ಟ್. ಆ ಡಿಂಪಲ್ ಕೆನ್ನೆಗೆ ನಾನು ಅಭಿಮಾನಿ ಆಗ್ಬಿಟ್ಟಿದ್ದೀನಿ ಕಣೋ. ಗುರು ಸರ್, ಗುರು ಸರ್, ಇವರು ಕರ್ನಾಟಕದ ಮ್ಯೂಸಿಕ್ ಗುರು. ಕರ್ನಾಟಕಕ್ಕೆ ಪಾಪ್ ಮ್ಯೂಸಿಕ್ ತಂದವ್ರೆ ಇವರು. ಇವರು ಎ ಇಂದ ಝೆಡ್ ವರ್ಗು ಸಾಂಗ್ಸ್ ನ ಮಾಡಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ಬಿಟ್ಟವ್ರೆ. ಹೌದಾ? ನನ್ಗೆ ಎ ಇಂದ ಗೊತ್ತು, ಈ ಝೆಡ್ ಇಂದ ಯಾವ್ದು ಮಾಡವ್ರೆ? ಜುಂಬೋಲೆ ಜುಂಬೋಲೆ. ಅದಕ್ಕೆ ಅಲ್ವೇನೋ ಆತ್ಮ ಅವ್ರಿಗೆ ಡಿಂಪಲ್ ಕ್ವೀನ್ ಅಂತ ಕರೆದ್ರೆ ಅವ್ರಿಗೆ ರಿಂಕಲ್ ಕಿಂಗ್ ಅಂತಾನೆ ಕರೆಯೋದು. ಅವ್ರೇನೋ ದೊಡ್ಡ ದೊಡ್ಡವರು ಏನೋ ಸಾಧನೆ ಮಾಡಿರ್ತಾರೆ, ಏನ್ ಮಾಡಕ್ಕಾಗುತ್ತೆ? ಸರಿ ಕಣಪ್ಪ, ಅವ್ರು ದೊಡ್ಡವರು, ಅವ್ರು ಲೆಜೆಂಡ್ಸ್. ನಿನ್ನ ಪಕ್ಕದಲ್ಲಿ 2 ವರ್ಷದಿಂದ ಆಕ್ಟ್ ಮಾಡ್ಕೊಂಡ್ ಬರ್ತಿದ್ದಂತ ಸೀತಾರಾಮು, ಅವನು ಶೈನಿಂಗ್ ಸ್ಟಾರ್ ಅಂತಾನೆ ಆತ್ಮಚರಿತ್ರೆ ಬುಕ್ ಬರ್ಕೊಂಡ್ಬಿಟ್ಟವನೆ. ಬರ್ಕೊಂಡವನೆ, ತೆಲುಗುಲ್ ಬರ್ಕೊಂಡವನ ಅರ್ಥನೇ ಆಗಲ್ಲ. ನೋಡೋ, ಜೀವನದಲ್ಲಿ ಯಾವನೇ ಆದ್ರೂ ಒಂದು ಸಾಧನೆ ಮಾಡ್ಲೇಬೇಕು. ಅದು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಅವನ ಬಗ್ಗೆ ಮಾತಾಡ್ತಾ ಇರ್ಬೇಕು. ಅವಾಗ್ಲೇ ಅವನು ಬದುಕಿದ್ದಾನೆ ಅಂತ ಅರ್ಥ, ಇಲ್ಲ ಅಂದ್ರೆ ಸತ್ತಿದ್ದಾನೆ ಅಂತ ಅರ್ಥ. ಜಗಪ್ಪ, ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹುಟ್ಟು ಉಚಿತ, ಸಾವು ಖಚಿತ. ಮಧ್ಯದಲ್ಲಿ ನೀನ್ ಏನು ಕಿತ್ತು ದಬ್ಬಾಕಿದ್ಯಾ ಜಗದೀಶ? ಶಾ 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 ಅನ್ಕೊಂಡ್ ಹೊಂಟೋಗ್ಬಿಟ್ಟ. ಕರೆಕ್ಟು, ನನ್ನಂತೆ ಒಳ್ಳೆ ಮನ್ಸ ಇಲ್ಲಿ ಹುಟ್ಟೋದೆ ಕಮ್ಮಿ. ಕರೆಕ್ಟ್. ನಾನೇನಾದ್ರೂ ಸಾಧನೆ ಮಾಡಬೇಕು, ನಾನೇನಾದ್ರೂ ಮಾಡಿ ಒಂದು ಆತ್ಮಚರಿತ್ರೆ ಬರೆಸಲೇಬೇಕು. ಆತ್ಮಚರಿತ್ರೆ ಬರೆಸಬೇಕು. ನನ್ನ ಮಜಾಭಾರತ ಆಸ್ಥಾನದಲ್ಲಿ ನನ್ನ ಆತ್ಮಚರಿತ್ರೆಯನ್ನು ಬರೆಯುವಂತ ಮಯೂರ ವರ್ಮ ಜಕ್ಕಣಾಚಾರಿ ಚಂಗುಬಡಿ ಅಂತ ಬರಹಗಾರರು ಯಾರು ಇಲ್ವೇ?
ಸರ್ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ನಾಮಧೇಯ? ಬೂದಿಕೋಟೆ ಗೋವಿಂದರಾಜ ಸೀತಾರಾಮಚಾರಿ. ಸೀತಾರಾಮಚಾರಿ. ಎಷ್ಟು ಉದ್ದ ಇಟ್ಕೊಳ್ಳೋದಲ್ಲ ಅಪ್ಪಿ, ಹೇಳಿದ್ನೆಲ್ಲ ಬರೀಬೇಕು. ಸರಿ. ಹಾ, ಈಗ ನನ್ನ ಕರೆಸಿದ ಕಾರಣವೇನು? ಏನಿಲ್ಲ, ಅಂಗಡಿಯಿಂದ ಕರೆದ್ ಪುಡಿ ತರಿಸ್ಬಿಟ್ಟು ಚೆನ್ನಾಗಿ ಹರಿದ್ಬಿಟ್ಟು ಡಬ್ರಿಲ್ ಹಾಕಿ ಕಲಸಿ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಅದಕ್ಕೆ ಲೇಪಿಸಿ ತೆಗೆದು ಅಲ್ಲ ಅಟ್ಟದ ಮೇಲೆ ಇಟ್ಟಿರ್ತೀನಿ. ಸಾಂಬಾರ್ಗಿಲ್ಲ ಅಂತಂದಾಗ ಹಿಂಗ್ ತಕೊಂಡ್ ಹಿಂಗ್ ಆಡಿಸ್ಕೊಳ್ಳೋಣ ಅಂತ. ಯಾವನ ನಿಮ್ ಬರಹಗಾರ ತಾನೆ? ಹೌದು. ನಂದೊಂದು ಆತ್ಮಚರಿತ್ರೆ ಬರೀ. ಆತ್ಮಚರಿತ್ರೆ ಬರೀಬೇಕೆ? ಹಾ, ಆತ್ಮಚರಿತ್ರೆ ಅಂದ್ರೆ ಅನ್ನ ತಿಂದಷ್ಟು ಈಜಿ ಅಲ್ಲ ಸರ್. ಹೌದಾ? ನೀವು ಜೀವನದಲ್ಲಿ ಏನು ಕಿತ್ತು ಗುಡ್ಡೆ ಹಾಕಿದಿರಿ? ಬೆಳಿಗ್ಗೆ ಆದ್ರೆ ಸಾಕು ಒಂದೊಂದು ಕೂದಲು ಕಿತ್ತು ಗುಡ್ಡೆ ಹಾಕಿದ್ದೀನಿ, ತಗೋಬಿಡು. ನಾನು ಗುಡ್ಡೆ ಹಾಕಿದ್ಯಾ ಅಂದ್ರೆ ಕೂದಲು ಕಿತ್ತುಬಿಟ್ಟು ಗುಡ್ಡೆ ಹಾಕಿದ್ಯಾ ಅಂತಲ್ಲ. ಮತ್ತೆ ನೀನು ಜೀವನದಲ್ಲಿ ಏನು ಸಾಧನೆ ಮಾಡಿದ್ಯಾ ಅಂತ. ಮಾಡಿದ್ದೀನಿ ಸರ್. ಏನು? ಮಹಾಭಾರತದಲ್ಲಿ ಆಕ್ಟ್ ಮಾಡಿದ್ದೀನಿ. ನೋಡು, ನಿನ್ನ ಜೊತೆ 24 ಜನ ಕಂಟೆಸ್ಟೆಂಟ್ ಅದನ್ನೇ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಏನಾದ್ರು ಹೇಳು. ಅದನ್ ಬಿಟ್ಟ ನಾನು ಇಷ್ಟು ಉದ್ದ ಡೈಲಾಗು ಪಟ 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 ಅಂತ ಹೊಡಿತೀನಿ ಸರ್. ಅದರಿಂದ ಒಬ್ರು ರೈಟರ್ ಇದ್ದಾರೆ ಅನ್ನೋದು ಮರ್ತ್ಬಿಟ್ಟಪ್ಪ. ಅದು ಬಿಟ್ಟು ಬೇರೆ ಏನಾದ್ರು ಹೇಳು. ಸರ್, ಮಹಾಭಾರತದಲ್ಲಿ ನಾನು ತುಂಬಾ ಹೆಸರು ಮಾಡ್ಬಿಟ್ಟಿದ್ದೀನಿ ಸರ್. ನಿನಗಿಂತ ಹೆಚ್ಚಾಗಿ ಅಖಂಡ ಕರ್ನಾಟಕಾದ್ಯಂತ ಶೈನಿಂಗ್ ಸೀತಾರಾಮ್ಗೆ ಹೆಸರಿದೆ. ನಾಯಿ ಹೆಸರು ಹೇಳ್ಬಿಟ್ಟು ಸ್ಕಿಟ್ಟೆ ಮುಗಿಸ್ಬಿಟ್ಟು. ನಂಗೆ ಈ ತರ ಹೆಸರೆಲ್ಲ ಬೇಡ. ಹಂಗೆ ಹೆಸರು ಬಂದ್ಬಿಟ್ರೆ ಇಲ್ಲೇ ಬಿದ್ದು ಸೊತೋಗ್ಬಿಡ್ತೀನಿ ನಾನು. ನೋಡು, ನನ್ಗೆ ಹೆಸರಿದೆ ಅಂತಂದ್ರೆ ಜಗ್ಗಪ್ಪ, ಸಾಮ್ರಾಣಿ, ಜೊಲ್ ಜಗ್ಗ, ಹಂಗೆ ಕೂತಿರೋ ಹುಡುಗಿರೆಲ್ಲ ಚಿನ್ನು, ಮುದ್ದು, ಬಂಗಾರ ಅಂತ ನನ್ನ ನಂಬರ್ನ ಸೇವ್ ಮಾಡ್ಕೊಂಡಿರೋ ಅಂತ ಹೆಸರುಗಳಿದೆ ಅಂತ ಹೇಳಿದ್ ನಾನು. ಸಾಧನೆ ಅಂದ್ರೆ ಅದಲ್ಲ. ಮತ್ತೆ ಎಕ್ಸಾಂಪಲ್ಗೆ ಥಾಮಸ್ ಆಲ್ವಾ ಎಡಿಸನ್ ಗೊತ್ತಾ ನಿನಗೆ? ಗೊತ್ತು. ಯಾರವರು? ಬನ್ ಕಂಡಿಡ್ದವ್ರು. ಓ, ಹಂಗಾದ್ರೆ ಅವರು ಬ್ರೆಡ್ ಕಂಡಿಡ್ದಿರ್ಬೇಕು. ಮತ್ತೆ ಅವರು ಬಲ್ಪ್ ಕಂಡಿಡಿದವ್ರು ಕಣೋ. ಎರಡರಲ್ಲೂ ಬಾ ಆಯ್ತಾರ ಬಿಡಿಸ. ನೋಡು, ಅವರು ಬಲ್ಪ್ ಕಂಡಿಡಿದಾಗ ಅವ್ರು ಫೇಮಸ್ ಆಗಿಲ್ಲ. ಮತ್ತೆ ಬಲ್ಪ್ ಕಂಡಿಡಕ್ಕಿಂತ ಮುಂಚೆ ಅವರು ಪಟ್ಟಂತಹ ಕಷ್ಟ, ಅವಮಾನ, ಅಪಮಾನಗಳನ್ನ ಅವ್ರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಕ್ಕೆ ಫೇಮಸ್ ಆದ್ರು. ಅಂದರೆ ಈಗ ನಾನು ಅವಮಾನಗಳನ್ನ ಪಡಬೇಕು. ಖಂಡಿತವಾಗಿ. ಹಾಗಾದ್ರೆ ನಾನೀಗ ಅವಮಾನ ಪಡಕ್ ರೆಡಿ. ಹಾಗಾದ್ರೆ ನಾನು ಬರೆಯೋಕ್ಕೆ ರೆಡಿ. ಅಂದ್ರೆ ನಿಮ್ಮ ಹೆಸರು? ಬೂದಿಕೋಟೆ ಗೋವಿಂದರಾಜ್ ಸೀತಾರಾಮಚಾರಿ. ಇಷ್ಟುದೇ ಹೆಸರಿಟ್ಕೊಳ್ಳೋದಲ್ಲಪ್ಪಿ, ಅಷ್ಟುದ ಆತ್ಮಚರಿತ್ರೆ ಬರೀಬೇಕು. ಇಲ್ಲ ಅಂದ್ರೆ ದೊಣ್ಣೆ ಅಲ್ಲೇ ಇರುತ್ತೆ. ಜಗಪ್ಪ, ಓಹೋ ಓನರ್ ಅವರು ಕೊಡಿ. ಆರಾಮ ಆರಾಮ. ಎಲ್ಲಿ ತಿಂಗಳು ಬಾಡಿಗೆ ಕೊಡ್ಲೇ ಇಲ್ಲ? ಕೊಡ್ತೇನೆ. ಸೀತಾರಾಮಚಾರಿ ಹೇಳಿ, ಇವ್ನಿಗೆ ಏನಾದ್ರು ಬಾಡಿಗೆ ಕೊಟ್ಬಿಟ್ರೆ ಇವ್ನು ನನ್ಗೆ ಅವಮಾನ ಮಾಡಲ್ಲ. ಈಗ ನೋಡ್ಕೊ ಮಾಡ್ತೀನಿ. ಬಾಡಿಗೆ ಇಲ್ಲ. ಪರವಾಗಿಲ್ಲ, ತಿಂಗಳಲ್ಲಿ ದುಡ್ಡಿಲ್ಲ ಅನ್ಸುತ್ತೆ. ಮುಂದಿನ ತಿಂಗಳು 2 ಸೇರ್ಸ್ಕೊಟ್ಬಿಡು. ನೆಕ್ಸ್ಟ್ ತಿಂಗಳು ಕೊಡಲ್ಲ. ನಿನ್ನ ಮನೇಲಿ ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನಾನು ದುಡ್ಡು ಕೊಡಲ್ಲ ಕಣ. ಓ, ಗಂಡ ಹೆಂಡತಿ ಜಗಳ ಆಡ್ಕೊಂಡವ್ರೆ ಅನ್ಸುತ್ತೆ. ಮೂಡು ಖರಾಬ್ ಆಗೈತೆ. ಜಗಪ್ಪ, ಸ್ವಲ್ಪ ಆರಾಮಾದ್ಮೇಲೆ ಆರಾಮಾಗಿ ದುಡ್ಡು ಕೊಡು. ಇತ್ಕೊಳ್ಳೋ ಲೋಪರ್. ನಿಂಗೇನ್ ಮಾನ ಮರ್ಯಾದೆ ಇಲ್ವೇನೋ? ನಿನ್ನ ಮೈಯಲ್ಲಿ ಹರಿತಾ ಇರೋದು ರಕ್ತನ ಇಲ್ಲ ಮೋರಿ ನೀರ? ಮಾತಾಡೋದು. ನನಗೆ ನಿನ್ ಮೇಲೆ ಮರ್ಯಾದೆ ಇದೆ. ನಿನ್ನ ಮರ್ಯಾದೆ, ನಿನ್ನ ಮಜ್ಜಿಗೆ ಪ್ಯಾಕೆಟ್ ಯಾವನ್ಗೋ ಬೇಕು. ಮರ್ಯಾದೆ ಅಂತ ಜಗಪ್ಪ, ಇಷ್ಟೆಲ್ಲ ಆದ್ಮೇಲೆ ನನ್ನ ಮನೆಯಲ್ಲಿ ನಿನ್ನ ನೆರಳು ಕೂಡ 1 ಸೆಕೆಂಡ್ ಇರಬಾರ್ದು. ತೊಲಗಾಚೆ. ಹಂಗಾದ್ರೆ ನನ್ನ ಕತ್ತಿಡಿದು ತೊಳ್ತಿ ತಗೋ. ನನ್ನ ಆತ್ಮಕತೆಗೆ ಫಸ್ಟ್ ಟೇಕ್ ಅಪ್ ಸಿಕ್ಬಿಡ್ತಾವ. ತಗೊಳ್ಳಿ ನಿಮ್ ಬಾಡಿಗೆ. ಏನ್ ಜಗಪ್ಪ, ಜೇಬಲ್ ದುಡ್ಡು ಇಟ್ಕೊಂಡು ಇಷ್ಟೊಂದು ಅವಮಾನ ಯಾಕೋ ಅನ್ಬೋದೆ? ಅದನ್ನ ನಿನ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನಾನು ಆತ್ಮಚರಿತ್ರೆ ಬುಕ್ಕಲ್ಲಿ ವಿವರಿಸ್ತೀನಿ, ಅದನ್ನ ತಕೊಂಡು ಓದ್ಕೋ. ಬೆಲೆ ಏನ್ ಜಾಸ್ತಿ ಇರಲ್ಲ. ದರ 300 ರೂಪಾಯಿ. 300 ರೂಪಾಯಿ. ಎಂತೆಂತ ಹುಚ್ಚರಿಗೆಲ್ಲ ನನ್ನ ಮನೆ ಕೊಡ್ಬೇಕಾಯ್ತು. ಸೀತಾರಾಮಚಾರಿ, ಇವತ್ತು ನನ್ನ ಹುಚ್ಚ ಅಂತ ತಿರುಗಾಡೋ ಲುಚ್ಚಗಳೆಲ್ಲ ನಾಳೆ ನನ್ನ ಬುಕ್ಗೆ ಕಚ್ಚಾಡ್ಕಂತ ತಗತ್ತಾರೆ. ಬೆಲೆ ಏನ್ ಜಾಸ್ತಿ ಇರಲ್ಲ. ದರ 300 ರೂಪಾಯಿ. ಹಿಟ್ಟು ಕಲಿಸ್ತ್ರೇನೆ ಚಪಾತಿ ಆಗೋದು, ಅವಮಾನ ಪಟ್ರೇನೆ ನನ್ನ ಆತ್ಮಚರಿತ್ರೆ ಕಂಪ್ಲೀಟ್ ಆಗೋದು. ಈ ಒಂದು ಗಾದೆ ಮಾತು ಸಾಕು ಸರ್. 377,000 ಬುಕ್ಗಳು ಸೇಲ್ ಆಗ್ಬಿಡ್ತವೆ ಸರ್. ಹೌದಾ? ಅಯ್ಯಪ್ಪ, ಈ ತರದ್ ನನ್ನ ಹತ್ರ ಇನ್ನು ಸಿಕ್ಕಾಪಟ್ಟೆ ಇದೆ. ಹಾಗಾದ್ರೆ ಒಂದೊಂದಾಗಿ ಕಿತ್ತೆ ಸಿರಿ ಸರ್. ಆಗ್ಲೇ ಒಂದ್ ಕಿತ್ತೇಸ್ತೇನೆ, ಎತ್ಕೊಳ್ಳೇ ಇಲ್ಲ. ಅಲ್ಲ,
ಹಿಂಗ ಆಗ್ಬಿಡೈತಲ್ಲ ಹೆಂಗೆ ನಮ್ 3 ದೇವಸ್ಥಾನದಲ್ಲ ವಿಗ್ರಹ ಕದ್ದವನಲ್ಲ ಅವ್ನ್ ಏನಾದ್ರೂ ಸಿಕ್ಕಬೇಕು. ಬ್ರೋ ನಮಸ್ಕಾರ. ಏನಾಯ್ತು? ಅಯ್ಯೋ ನಮ್ 3 ದೇವಸ್ಥಾನದಲ್ಲಿ ಅವನ ವಿಗ್ರಹನೇ ಕದ್ಕೊಂಡು ಹೋಗ್ಬಿಟ್ಟವನೇ. ಅಯ್ಯೋ 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 ನನ್ನ ಆತ್ಮಚರಿತ್ರೆಗೆ 2ನೇ ಟೇಕಪ್ ಸಿಕ್ಬಿಡ್ತು. ಅವನೇನಾದ್ರೂ ನಮ್ ಕೈಗೆ ಸಿಗ್ಬೇಕು. ಅವನ್ ತಲೆ ಬೋಳ್ಸಿ ಕತ್ತೆ ಮೇಲೆ ಕೂರ್ಸಿ ಚಪ್ಲಿ ಹಾರ ಹಾಕಿ ಊರ್ ತುಂಬ ಗರ 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 ಅಂತ ಮೆರವಣಿಗೆ ಮಾಡ್ಬಿಡ್ತೀವಿ. ಆ ವಿಗ್ರಹ ಕದ್ದವನ್ ಯಾರು ಗೊತ್ತಾ? ಯಾರಪ್ಪ? ನಾನೇ. ಸುಮ್ಮನೆ ನೀವ್ ಕಾಮಿಡಿ ಚೆನ್ನಾಗ್ ಮಾಡ್ತೀರಾ ಅಂತ ಗೊತ್ತು. ನಿಮ್ಮನ್ನ ನಾವು ತುಂಬಾ ದಿನ ನೋಡಿದೀವಿ. ಇವ್ರು ಅಂತಾರಲ್ಲ. ನಿಮ್ ತಾಯಣಗಳು ನಾನೇ ಕತ್ತಿತ್ತು, ನಿಮ್ಮ ಅವ್ರ ಹಣೆಗಳು ನಾನೇ ಕತ್ತಿತ್ತು, ನಿಮ್ಮ ಅಪ್ಪನ ಹಣೆಗಳು ನಾನೇ ಕತ್ತಿದ್ ಕಣ. ಹಾಗಾದ್ರೆ ನಿನ್ನೆ ಸುಶೀಲಮ್ಮ ಬಾವಿ ಹತ್ರ ನೀರ್ ಸೇದುವಾಗ ಸೆರಗೆಳ್ದವನು. ಸುಶೀಲಮ್ಮನ್ ಸೆರಗೆಳ್ದವನು ನಾನೇ. ನಿನ್ನ ಹೆಂಡತಿ ಸ್ನಾನ ಮಾಡ್ಬೇಕಾದ್ರೆ ಇಣಕ್ ನೋಡ್ದವನು ನಾನೇ. ನಾನೇ. ಬೇಡ ನೋಡು, ನನಗೆ ಸಿಟ್ಟತ್ತಿಸ್ತಾ ಇದ್ಯಾ. ಏನ್ ಮಾಡ್ತೀರಾ? ನನಗೂ ಒಡೆಯೋದಾದ್ರೆ 1 ನಿಮಿಷ ಇರೋ. ಈ ಕಲ್ಲಲ್ಲಿ ಹೊಡೆದು ಅವಮಾನ ಮಾಡ್ರ. ಏನು? ಅಯ್ಯಯ್ಯೋ, ವಿಗ್ರಹ ಕದ್ದಿರೋ ನಿಜವಾದ ಕಳ ಸಿಕ್ಬಿಟ್ನಾ? ಎಂತ ಕೆಲ್ಸ ಆಗೋದು? ಸರಿ 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 ರೀ. ಜಗ್ಗಪ್ಪ ಅವ್ರೆ, ಯಾಕೆ ಹಿಂಗ್ ಮಾಡಕ್ ಹೋದ್ರಿ? ವಿಗ್ರಹ ಕದ್ದಿರೋ ನಿಜವಾದ ಕಳ ಸಿಕ್ಬಿಟ್ಟಿದ್ದಾನಂತೆ. ಯಾಕಪ್ಪ? ಯಾಕೆ ಈ ಆರೋಪ ನಿನ್ ತಲೆ ಮೇಲೆ ಹಾಕೊಂಡೆ? ಅದನ್ನ ನಿನಗೆ ವಿವರಿಸ್ಬೇಕು ಅನ್ನೋದೇನ್ ನನ್ಗಿಲ್ಲ. ನಾನು ಆತ್ಮಚರಿತ್ರೆಯಲ್ಲಿ ಬರ್ದಿರ್ತೀನಿ, ಅದನ್ನ ತಕೊಂಡು ಓದ್ಕೋ. ಬೆಲೆ ಜಾಸ್ತಿ ಏನಿರಲ್ಲ. ದರ 300 ರೂಪಾಯಿ. ಲೇ ಅಯ್ಯೋ, ನಿನ್ನ ಮಕ್ಕಳಿಷ್ಟಲೇ. ಇವತ್ತು ನನ್ನ ಮೊಕ್ಕಿಷ್ಟು ಅಂದವರು ನನ್ನ ಆತ್ಮಚರಿತ್ರೆ ಬಂದಾಗ ಬುಕ್ಕೆಷ್ಟು ಅಂತ ಕೇಳ್ತಾರೆ. ಬೆಲೆ ಏನ್ ಜಾಸ್ತಿ ಇರಲ್ಲ. ದರ 300 ರೂಪಾಯಿ. ನಿನ್ನ ದರಕ್ಕೆ ನನ್ನ ಕೆರ ಸಿಕ್ಕಾಕ ಇದು ಒಂದ್ ಜನ್ಮನೇನ? ಅರೆ ಸೀತಾರಾಮ್ ಚಾರಿ ಬರೇದಿಕ್ಕೋ ಸೀತಾರಾಮ್ ಚಾರಿ ಊರೊಳಗೆ ರಾಜರಂಗಿದ್ದವನ್ನ ಕರ್ಕೊಂಡು ಕಲ್ಲಲ್ಲಿ ಹೊಡೆದು ಅವಮಾನ ಮಾಡಿದ್ರು ಅಂತ ಹೆಡ್ಲೈನ್ ಹಾಕಿ 500 ಪೇಜ್ ಬರ್ಕೋ. ಸರ್, ನಿಮ್ಮ ಅವಮಾನ ನೋಡ್ತಾ ಇದ್ರೆ ನಮ್ಮ ಪೆನ್ನು ಕಣ್ಣೀರಿಡ್ತಾ ಇದೆ, ನನ್ನ ಬುಕ್ಕು ಒದ್ದೆ ಆಗ್ತಾ ಇದೆ ಸರ್. ಸೀತಾರಾಮ್ ಚಾರಿ 5 ನಿಮಿಷ ಹೋಗ್ತೀನಿ ಅಂತ ಇದ್ರೆ ಬಿಡ್ತಾ ಇರ್ಲಿಲ್ಲ. ಯಾಕೆ ಬುಕ್ ಓದ್ತಾ ಮಾಡ್ದೆ ಸರ್? ಅದಲ್ಲ ಸರ್. ಅರ್ಥ ಆಯ್ತು. ಪೆನ್ನು ಕಣ್ಣೀರು ಇಡ್ತಾ ಇದೆ, ಬುಕ್ಕು ಒದ್ದೆ ಆಗ್ತಾ ಇದೆ ಅಂದ್ರೆ ನನ್ನ ಆತ್ಮಚರಿತ್ರೆ ಸಕ್ಸಸ್. ಬೆಲೆ ಜಾಸ್ತಿ ಎಷ್ಟು ಇರಲ್ಲ. ದರ ಚಿತ್ತರಾಮ್ ಸರಿ. ಏನ ಚಿತ್ತರಾಮ್ ಸರಿ? ನಾಲ್ಗೆ ಕೂದ್ಲು ಸರ್. ಅಲ್ಲ ಆಗ್ಲೇ ಹಿಂಗ್ ಕಿತ್ತೆ ಹಸ್ತಿದ್ನಲ್ಲ, ಅದು ಬಂದು ಬಾಯ್ಬಿಟ್ರು. ಏನು ಅಂದ್ರೆ ನೀವು ಬೆಳಗಿಂದ ಆತ್ಮಚರಿತ್ರೆ ಆತ್ಮಕಥೆ ಅಂತ ಉಚಿತಂಗ್ ಆಡ್ತಿದ್ರಲ್ಲ, ತಿಂಡಿನೇ ಮಾಡಿಲ್ಲ ರೀ. ಬನ್ನಿ ತಿಂಡಿ ಮಾಡಿ ಬನ್ನಿ. ಸೀತಾರಾಮ್ ಚಾರಿ ಸರ್, ಇದನ್ನ ಈಸ್ಕೊಂಡು ನಾನು ಬಾಯಲ್ಲಿ ತಿಂದ್ಬಿಟ್ರೆ ನಂಗೆ ಅವಮಾನ ಆಗಲ್ಲ ಸೀತಾರಾಮ್ ಚಾರಿ. ಮತ್ತೆ ಎಲ್ಲಿ ತಿಂತೀರಿ? ಕೈನ ಹಿಂಗ್ ಕಲ್ಸ್ಬಿಡ್ತಿದ್ ನಿಂಗೆ. ಯಾಕೆ ನನ್ನ ಮಗನೇ ಎಲ್ಲ ಡಬಲ್ ಮೀನಿಂಗ್ ಮಾಡ್ತೀನಿ. ಏಯ್ ಎಲ್ಲಿ ನಿಂತ್ಕೋ, ನಾನು ಇಲ್ಲಿ ನಿಂತ್ಕೊತೀನಿ. ಈಗ ನಾಯಿಗೆ ಎಸ್ತಂಗೆ ಅದನ್ನ ಎಸಿ. ನನ್ನ ಆತ್ಮಚರಿತ್ರೆಗೆ 2 ಪೇಜ್ ಕಂಟೆಂಟ್ ಬೇಕು, ಎಸಿ. ಏನಾರ ಮಾಡ್ಕೊಂಡು ಸಾಯ್ರಿ. ಸೀತಾರಾಮ್ ಚಾರಿ ವರ್ಗೋ ನಾ ಗಂಡ ಊಟ ಕೇಳಿದ್ದಕ್ಕೆ ನಾಯಿ ತರ ಎಸ್ಲು ಅಂತ ಹೆಡ್ಲೈನ್ ಹಾಕಿ 25 ಪೇಜ್ ಬರ್ಕೋ ಸೀತಾರಾಮ್ ಚಾರಿ. ನನ್ನ ಕಣ್ಣಿಂದ ಈ ಅವಮಾನ ನೋಡಕ್ ಆಗ್ತಾ ಇಲ್ಲ ಸರ್. ನೋಡ್ಬೇಕು ಸೀತಾರಾಮ್ ಚಾರಿ, ನೋಡ್ಬೇಕು. ನನ್ನ ಆತ್ಮಚರಿತ್ರೆ ಆಚೆ ಬಂದಾಗ ಸ್ಕೂಲ್ ಮಕ್ಕಳಿಗೆ ನನ್ನ ಆತ್ಮಚರಿತ್ರೆ 5 ಮಾರ್ಕ್ಸ್ ಕ್ವಶನ್ ಆಗಿರ್ಬೇಕು. ಆ ಎಕ್ಸಾಮ್ ಹಾಲಲ್ಲಿ ನನ್ನ ಕ್ವಶನ್ಗೆ ವಿವರಣೆ ಬರಿಬೇಕಾದ್ರೆ ಮಕ್ಕಳು ಕೈ ನಡುಗ್ತಾ ಇರ್ಬೇಕು, ಕಣ್ಣಲ್ಲಿ ನೀರು ಬರ್ತಾ ಇರ್ಬೇಕು, ನನ್ನ ಹೆಸರು ಮನಸ್ಸಲ್ಲಿ ಹಂಗೆ ಆರಾಧಿಸ್ತಾ ಇರ್ಬೇಕು. ಅದು ಈ ಜಗ್ಗಪ್ಪನ್. ತಗೊಬನ್ನಿ ಇಲ್ಲಿ ಹಿಂಗ್ ತಿರುಗಿಸ್ಬಿಟ್ಟಿರಿ ಹಿಂಗೆ. ಸರ್ ಏನ್ ಸರ್ ಇದು? ತವಪೇಟಿಗೆ ಅದೇನೇನಕ್ಕೆ ತರಿಸ್ರಿ ಸರ್? ನನ್ನ ಆತ್ಮಚರಿತ್ರೆಗೆ ಅದೇನೇ ಕ್ಲೈಮ್ಯಾಕ್ಸ್ ಸೀನು. ಸರ್ ಎಕ್ಸಲೆಂಟ್ ಸರ್, ಎಕ್ಸಲೆಂಟ್ ಕಂಟೆಂಟ್ ಸರ್. ಹೌದಲ್ಲ? ಏನ್ ಎದ್ರಿಕಬೇಡ ಚಿತ್ರಾಮ್ ಸರ್, ಈಗ ಹೋಗಿ ನಾನು ಮಲ್ಕೊಂತೀನಿ ಅಲ್ಲಿ. ರೀ ಶವಪೆಟ್ಟಿಗೆ ಯಾಕೆ ತರಿಸಿದ್ರೆ? ಅಂದ್ರೆ ಯಾಕೆ ತರಿಸ್ತಾರೆ?
ಏನಕ್ಕೆ ತರಿಸ್ತಾರೆ? ನನ್ನ ಕತೆಗೆ ಅದೇ ಕ್ಲೈಮ್ಯಾಕ್ಸ್ ಏನು? ಹಾ, ನಾನು ಹೋಗಿ ಅದ್ರಲ್ಲಿ ಮಲ್ಕೋತೀನಿ. ಒಂದು 10 ವರ್ಷ ಜೀವ ಸಮಾಧಿ ಆಗ್ಬಿಡ್ತೀನಿ. ಅವಾಗ ಸಮಾಜದಲ್ಲಿರೋರೆಲ್ಲ ಗುಸು 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 ಅಂತ ಮಾತಾಡ್ಕೊತಾ ಇರ್ತಾರೆ. ಸರ್, ಹ್ಯಾರಿ ಪಾಟರ್ ಬುಕ್ಸ್ ಗಿಂತ ನಿಮ್ಮ ಬುಕ್ಗಳೇ ಮಾರ್ಕೆಟ್ ಅಲ್ಲಿ ಸೇಲ್ ಆಗ್ಬಿಡ್ತವೆ ಸರ್. ಬೆಲೆ ಜಾಸ್ತಿ ಏನಿರಲ್ಲ ಅಷ್ಟೇ. ನಿನಗೆ ಜಾತ್ರೆನಲ್ಲಿ ಅಡ್ರಮ್ಮ ಅಂತ ಕೋತಿ ಆಡ್ಸದ್ ಬಿಟ್ಟು ನನ್ ಗಂಡನ ಜೊತೆ ಏನ್ ಮಾಡ್ತಿದ್ಯಾ? ಅದನ್ನೇ ಮಾಡ್ತಿದ್ದೀನಲ್ಲ. ಏಯ್, ನೀನ್ ಹಾಳಾಗದಂತೆ ನನ್ ಗಂಡನ ಹಾಳು ಮಾಡ್ತಿದ್ಯಾ? ಬಾಯ್ ಮುಚ್ಕೊಂಡು ನಿಂತ್ಕೋ. ಅದಲ್ಲ ಮಾಡು, ಅದಲ್ಲ. ಅಪ್ಪ, ನೀನಲ್ಲಿ 10 ವರ್ಷ ಅಲ್ಲ, ನೀನ್ 10 ನಿಮಿಷನೂ ಇರಕ್ಕಾಗಲ್ಲ. ನೆಗದು ಬಿದ್ದು ಹೋಗ್ತೀಯ ನೀನು. ಅಲ್ಲ, ಏಕಾಗ್ರತೆ ಅನ್ನೋದು ಒಂದಿದ್ರೆ 10 ವರ್ಷ ಅಲ್ಲ 20 ವರ್ಷ ಬೇಕಾದ್ರೂ ಇರ್ಬೋದು. ಏನಂತೀರಾ? ಹಾ, ಈಗಲ್ಲ, ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಕೊನೆಯಲ್ಲಿ ಮಾತಾಡ್ತಾನೆ. ಕೊನೆಯಲ್ಲಿ ಸ್ಕಿಟ್ಟೆ ಮುಗಿತಾ ಬಂತು. ಹೋಗಿ ನಿಮ್ಮ ಅಪ್ಪನ ಜೊತೆ ಮನೇಲಿ ಮಾತಾಡು. ಇವಾಗ ಮಕ್ಕ ಆ ಕಡೆ ಒಂದಳು ಕೊನೆಯಲ್ಲಿ ಮಾತಾಡ್ತಾಳಂತೆ. ಸರ್, ನೀವು ಹೋದ್ರೆ ಮತ್ತೆ ಬರ್ತಿರಲ್ಲ ಗೊತ್ತಿಲ್ಲ. ನಿಮ್ಮ ಆತ್ಮಚರಿತ್ರೆಗೆ ಮುನ್ನುಡಿ ಯಾರ ಕೈಲಿ ಬರ್ಸೋಣ ಸರ್? ರಚಿತಾ ಮೇಡಮ್ ಕೈಲಿ ಬರ್ಸು. ಮತ್ತೆ ಹಿನ್ನುಡಿ ಅವ್ರ ಕೈಲೇನೆ ಬರ್ಸು. ಯಾಕೆ? ಇತ್ತೀಚಿನ ದಿನಗಳಲ್ಲಿ ನನ್ನ ಜೀವನನ ನಾನು ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅಂತಾರೆ ಸರ್, ನಾವ್ ಹೋಗಿ ಬರಲ್ಲ. ಹ್ಯಾಪಿ ಜರ್ನಿ ಸರ್. ಥ್ಯಾಂಕ್ ಯು. ಹಾಯ್ ಬಾಯ್ಸ್, ಗರ್ಲ್ಸ್ ಬಾಯ್. ನಾನೇನಾದ್ರೂ ಮಿಸ್ ಆಗ್ತಾ ಇದ್ದೀನಿ ಅಂತಂದ್ರೆ ಊಟಲ್ಲಿ ನೋಡಿ. ಓಕೆ ಬಾಯ್. ಸಿದ್ದರಾಮಚಾರಿ ಮುಚ್ಚಪ್ಪ. ಮುಚ್ಕೊಳ್ಳಿ ಸರ್, ಮುಚ್ಕೊಳ್ಳಿ. ಹ್ಯಾಪಿ ಜರ್ನಿ. ಹಲೋ, ಓ ಸಿರಿ ಮೇಡಮ್, ಓ ನಿಮ್ಗೂ ಆತ್ಮಚರಿತ್ರೆ ಬರೀಬೇಕಾ? ಇರ್ರಿ ಪೆನ್ನ ಲಿಂಕ್ ಖಾಲಿ ಆಗ್ಬಿಟ್ಟು ತುಂಬಿಸ್ಕೊಂಡ್ಬರ್ತೀನಿ. 10 ವರ್ಷ ಹೋಗೋಣ ಅನ್ಕಂಡೆ. ಇದು 10 ಸೆಕೆಂಡ್ ಕೂತ್ಕೊಳ್ಳಾಕಾಯ್ತಲ್ವಲ್ಲ ಇಲ್ಲಿ. ಯಾಕೋ ಆತ್ಮಚರಿತ್ರೆ ಕ್ಲೈಮ್ಯಾಕ್ಸ್ ಸರಿಯಾಗಿಲ್ಲ. ಏನೇ ಇನ್ನು ಸತ್ತಿಲ್ಲ ನೀವು? ಅದು ಯಾಕೋ ಆತ್ಮಚರಿತ್ರೆ ಕ್ಲೈಮ್ಯಾಕ್ಸ್ ಸರಿಯಾಗಿಲ್ಲ. ನೆಕ್ಸ್ಟ್ ಕಿಟ್ಟಲ್ಲಿ ಬರ್ಕತೀನಿ. ಸಾಂಬಾರ್ ಏನ್ ಮಾಡಿದ್ಯಾ? ಏನು ಮಾಡಿಲ್ಲ. ನೀನ್ ಯಾಕೆ ಮಾಡ್ತೀಯ? ದಿನ ನಾನ್ ತಾನೇ ಮಾಡೋದು. ಹೋಗಿ ಮಾಡ್ತೀನಿ ಬಿಡು ನಾನು. ಸರಿ. ಅಲ್ಲ, ಇವನ ಆತ್ಮನೇ ನನ್ನ ಸೆರಗಿಡ್ಕೊಂಡು ನನ್ನ ಸುತ್ತಾ ಇರುತ್ತೆ. ಅಂತದ್ರಲ್ಲಿ ಇವನು ಆತ್ಮಚರಿತ್ರೆ ಬರ್ಕೋತಾನಂತೆ. ಇಂಥ ಹುಚ್ಚಾಟ ಆಡೋರ್ಗೆಲ್ಲ ನಾನು ಒಂದು ಮಾತು ಹೇಳ್ತೀನಿ. ನಮಗಿಂತ ದೊಡ್ಡವರು ಆತ್ಮಚರಿತ್ರೆಗಳನ್ನ ಬರ್ಕೊಂಡಿದ್ದಾರೆ. ಅವರು ಬರ್ಕೊಂಡಿರೋದು ಅವ್ರು ಮಾಡಿದಂತ ಸಾಧನೆಗಲ್ಲ, ಆದ್ರೆ ಹಿಂದೆ ಇರೋ ಅಂತ ಅವಮಾನಗಳಿಗೆ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಂಥ ಹುಚ್ಚಾಟ ಎಲ್ಲ ಆಡ್ಬಿಡಿ. ಫಸ್ಟ್ ಆಫ್ ಆಲ್ ಇವನ್ ಜೊತೆ ಮಾತಾಡ್ಬಿಡಿ, ಇವನ್ ಜೊತೆ ಸೇರ್ಬೇಡಿ. ಗಾಟ್ ಇಟ್? ಓಕೆ. ಗ್ಯಾಸ್ ಖಾಲಿ ಆಗಿತ್ತಾ? ಇಲ್ಲ. ಪಾತ್ರೆ ಸಿಗ್ಲಿಲ್ವಾ? ಇಲ್ಲ. ಉಪ್ಪು ಸೊಪ್ಪೇನಾರ ಖಾಲಿ ಆಗಿತ್ತಾ? ಹಂಗಲ್ಲ ಕಣೆ. ಮತ್ತೇನಾಯ್ತು? ಸೌಟ್ ಹಿಡ್ಕೊಂಡು ಸಾರ್ ಒಳಗೆ ಹಿಂಗ್ ಅಳ್ಳಾಡಿಸ್ತಾ ಇರ್ಬೇಕಾದ್ರೆ ನನ್ನ ಆತ್ಮ ಬಂದು ಒಂದು ಮಾತು ಹೇಳ್ತು. ಏನಂತ? ಹುಟ್ಟು ಉಚಿತ, ಸಾವು ಖಚಿತ. ನೀನ್ ಯಾಕೋ ನನ್ನ ಸಾಯಿಸ್ತಿದ್ಯಾ ಜಗದೀಶ? ಹಾಯ್ ಮಿಸ್ಟರ್ ಜಗಪ್ಪ, ವೈಫ್ ಆಫ್ ರಚಿತಾ. ಏನ್ರಿ ನಿಮ್ಮ ಆತ್ಮಚರಿತ್ರೆದ ಕಥೆ? ಮೈ ಗಾಡ್, ಎಷ್ಟು ಘೋರವಾಗಿತ್ತು. ಈಗ ಕೇಳೋಣ ನಮ್ಮ ಗುರುಜಿನ. ಅಲ್ಲ ಗುರುಜಿ, ನಿಮ್ದು ಅಲ್ಲಿ ಆತ್ಮಚರಿತ್ರೆ ಒಂದ್ ಸೈಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. A to Z. ಝೆಡ್ ಚೆನ್ನಾಗಿತ್ತು. ಜಿಂಬೋಲೆ ಅಂತ ಹೇಳಿದ್ರು. ನಾನು ಝೆಡ್ ಅಂದ್ರೆ ಯೋಚನೆ ಮಾಡಿ ಯಾವ್ದಪ್ಪ ಝೆಡ್ ಆಗಿರ್ಬೋದು ಅಂತ. A to Z ಇಲ್ಲ, ನಾನಿನ್ನ A to G ಅಲ್ಲೇ ಇದ್ದೀನಿ. ಇನ್ನ ತುಂಬಾ ಇದೆ ಹೋಗಕ್ಕೆ. ಆತ್ಮಚರಿತ್ರೆ ಬರೆಯಕ್ಕೆ ಇನ್ನು ಸಿಕ್ಕಾಬಟ್ಟೆ ಟೈಮ್ ಇದೆ. ಜಗ ನಿನ್ನಷ್ಟು ಸಾಧನೆ ಮಾಡಿಲ್ಲ ನಾನು. ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಐ ಥಿಂಕ್ ಎವ್ರಿಬಡಿ ವಾಸ್ ಗುಡ್. ಆಕ್ಚುಲಿ ನನಗೆ ಸೀತಾರಾಮನ್ ಒಂದು ಸ್ಟಾರ್ಟಿಂಗ್ ಇಷ್ಟ ಆಯ್ತಪ್ಪ. ಪಕ್ಕ ಜಗ್ಗನ್ ಬಾಡಿ ಲ್ಯಾಂಗ್ವೇಜ್ ಅದು. ಪಕ್ಕಾ ಜಗ್ಗನ್ ಬಾಡಿ ಬೇಗನೆ ಮಾಡಿದ ಅದು. ಬೇಕು ಅಂತಾನೆ ಸರ್. ನೀನ್ ಆಗ ಮಾಸ್ಕ್ ಹಾಕಿದ್ಯಾ? ನಂಗೆ ಗೊತ್ತೇ ಆಗಿದ್ದ. Wow, what a shot. Jaga, of course, lead of the show. Very good skit. Keep it up. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಜಿ. ಅಲ್ಲಪ್ಪ, ಮಧ್ಯದಲ್ಲಿ ನೀ ಇನ್ಸ್ಪಿರೇಷನ್ ಬಂದಾಗ ಒಂದ್ ಲೈನ್ ಹೇಳ್ತಾ ಇದೆಯಲ್ಲ, ಏನದ ಹೇಳು? ಹುಟ್ಟು ಉಚಿತ, ಸಾವು ಖಚಿತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ರಚಿತಾ? ರಚಿತನ್ ವೈಫ್ ಆದ್ಮೇಲೆ ಅವನಾಗ ಅವನು ಚರಿತ್ರೆ ಬರ್ಸ್ಕೊಳ್ಳೋದು ತಪ್ಪಾಗತ್ತೆ ಅಲ್ವಾ? ಹೌದು ಮೇಡಮ್ ಅಂತಲ್ಲ ಮಗ ನೀನು. ನಿಮ್ ವೈಫ್ ಆಗಿರೋದೇ ಒಂದು ಚರಿತ್ರೆ. ಅಲ್ವಾ? ಅದೇ ಒಂದು ಚರಿತ್ರೆ. ನಿಮ್ ಚರಿತ್ರೆ ಏನಿಗ್ ಬೇಕು? ನಮ್ದು ಚರಿತ್ರೆ ತೋರಿಸ್ದೆ. ನಮ್ಗಿಷ್ಟ ಸರ್ ಹೇಳಿದ್ರು ಇನ್ನು ಸಾಧನೆ ಮಾಡಿಲ್ಲ ಅಂತ. ನನ್ಗೆ ಅವಮಾನಗಳಾಗಿಲ್ಲ ಮಗ. ಇನ್ನು ಆಗತ್ತೆ ಅವಮಾನಗಳು. ಆಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ಅವಮಾನಗಳು ಆಗ್ಬೇಕು ಜೀವನದಲ್ಲಿ. ಅದೇ ನಮ್ಮ ಸಕ್ಸಸ್. ಅವಮಾನಗಳು ಆಕ್ಚುಲಿ ಇನ್ಸ್ಟಿಗೇಟ್ ಮಾಡುತ್ತೆ. ಆಕ್ಚುಲಿ ನಿಜವಾಗಿ ಹೇಳ್ಬೇಕಂದ್ರೆ ನಾನು ಮ್ಯೂಸಿಷಿಯನ್ ಆಗಿರೋದೇ ಯಾರೋ ಇನ್ನೊಬ್ಬ ಮ್ಯೂಸಿಷಿಯನ್ ನನಗೆ ಅವಮಾನ ಮಾಡ್ದ. ಸೂಪರ್. ನಾನು ಕಾಲೇಜ್ ಆದ ನಂತರ ಮ್ಯೂಸಿಕ್ ಶುರು ಮಾಡಿದೆ. ಅಷ್ಟೊಳಗೆ ಮ್ಯೂಸಿಕ್ ಅಲ್ಲಿ ಇರಲಿಲ್ಲ. ಸೊ ಅವಮಾನಗಳು ಯಾವತ್ತೂ ಇನ್ಸ್ಪಿರೇಷನ್.
ನನಗೆ ಮೋರ್ ದೆನ್ ಎವ್ರಿಥಿಂಗ್ ನನಗೆ ಇಂಟ್ರೊಡಕ್ಷನ್ ತುಂಬಾ ಇಷ್ಟ ಆಯಿತು. ಓಪನಿಂಗ್ ಆಫ್ ದ ಸ್ಕಿಟ್ ವಾಸ್ ವೆರಿ ಹೈಲೈಟಿಂಗ್. ಅದೊಂಥರ ತುಂಬ ಯೂನೀಕ್ ಆಗಿತ್ತು. ಆತ್ಮ ಬಂದು ಮಾತಾಡೋದಂತೆ ಸುಸು ನಿನ್ನ ಎಕ್ಸ್ಪ್ರೆಷನ್ಸ್ ಅದೊಂಥರ ಕೊಡ್ತೀಯಲ್ಲ ಅಂತ ಅದೇ ಮುದ್ದಾಗಿತ್ತು. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಗೈಸ್. ಬರೆಯೋಣ ಚರಿತ್ರೆ ಕಾಂಟೆಂಟು ಶುರು ಆಗಿದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈ ವಾಚ್ಗೇನೋ ಆಗ್ಬಿಟ್ಟಿದೆ ಕಣ್ರಿ. 8 ಗಂಟೆ ಅಂತ ತೋರಿಸ್ತಾ ಇತ್ತು. ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಆಲ್ರೆಡಿ 9 ಗಂಟೆ ಆಗ್ಬಿಟ್ಟಿದೆ. ಅಂದ್ರೆ ಎಪಿಸೋಡ್ ಮುಗಿಸೋ ಟೈಮ್ ಆಗಿದೆ. ಇವತ್ತಿನ ಎಪಿಸೋಡ್ ನ ಮೆಲ್ಕ್ ಹಾಕ್ತಾ ಇರಿ. ಹೀಗ್ ಹೋಗಿ ನಾಳೆ ರಾತ್ರಿ 8 ಗಂಟೆಗೆ ಹಂಗ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.